ವಸುದೇವಸುತಂ ದೇವಂ ಕಂಸಚಾಣೂರಮರ್ಧನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೀಕೃಷ್ಣಂ ವಂದೇ ಜಗದ್ಗುರುಂ. ಅವನು ತಂದೆಯಾಗಿ ಗುರುವಾಗಿ ನಮಗೇನೆಲ್ಲ ಹೇಳ್ಕೊಡ್ತಾ ಇದ್ದಾನೆ ಅಂತ ಅಂದ್ರೆ, ಯಾಕೆ ಭಗವಂತನನ್ನ ನಾವು ಆರಾಧಿಸೋದಿಕ್ಕೆ ಆಗ್ತಾ ಇಲ್ಲ ಅನ್ನುವಂತಹ ಒಂದು ಸೀಕ್ರೆಟ್ನ ಕಳೆದ ಸಂಚಿಕೆಯಲ್ಲಿ ಅವನು ಹೊರ ಹಾಕ್ದ ಅಂತ ಅಂದ್ರೆ ಖಂಡಿತವಾಗ್ಲೂ ತಪ್ಪಾಗೋದಿಲ್ಲ. ದುಷ್ಕೃತಿ ಅಂದ್ರೆ ಅವರ ದುಷ್ಕರ್ಮಗಳೇನಾಗ್ತಾ ಹೋಗುತ್ತೆ, ಅವರು ನನ್ನ ಹತ್ರ ಬಿಡೋದೇ ಇಲ್ಲ. ಅದಕ್ಕಿಂತ ಹೆಚ್ಚಾಗಿ ಮೂಢಾಹ ಅಂದ್ರೆ ಅವಿವೇಕಿಗಳಾಗಿರ್ತಾರೆ. ಆ ಅವಿವೇಕತನದಿಂದ ಅವರು ನರಾಧಮಾಹ ಅಂತ ಹೇಳ್ತಾನೆ. ಅಂದ್ರೆ ಅವರು ಯಾವಾಗ್ಲೂ ಸಹ ಕೆಟ್ಟ ಜನರಾಗಿಯೇ ಉಳ್ಕೊಂಡ್ಬಿಡ್ತಾರೆ. ಇಫ್ ನಮಗೆ ಭಗವದ್ಗೀತೆಯನ್ನ ಅಥವಾ ಭಗವಂತನನ್ನ ಆರಾಧಿಸೋದಿಕ್ಕೆ ಆಗ್ತಾನೇ ಇಲ್ಲ ಅಂದ್ರೆ ಅದಕ್ಕೆ ಕಾರಣ ನಮ್ಮ ಪಾಪಗಳು. ಎಷ್ಟೋ ಜನ ಇರ್ತಾರೆ, ಎಷ್ಟೋ ತರಗತಿಗಳಿಗೆ ಪಾಪ ಜಾಯಿನ್ ಆಗ್ತಾರೆ. ಜಾಯಿನ್ ಆದ್ರೂ ಸಹ ಅವರಿಗೆ ಆ ತರಗತಿಯನ್ನ ಕೇಳಿಸ್ಕೊಳ್ಳೋದಿಕ್ಕಾಗೋದಿಲ್ಲ ಅಥವಾ ಅಟೆಂಡ್ ಮಾಡೋದಿಕ್ಕಾಗೋದಿಲ್ಲ. ಇದಕ್ಕೆಲ್ಲ ಮೂಲ ಕಾರಣ ಅವರ ಪಾಪ ಕಳಿದೇ ಇರೋದು. ಹಾಗೇನೆ ಹೇಳ್ತಾ ಹೋಗ್ತಾನೆ, ನನ್ನನ್ನ ಅಷ್ಟು ಸುಲಭವಾಗಿ ಆರಾಧನೆ ಮಾಡೋದಿಕ್ಕೆ ಆಗೋದೇ ಇಲ್ಲ. ಯಾಕೆ ಆರಾಧನೆ ಮಾಡಲ್ಲ? ಕೃಷ್ಣನನ್ನ ಯಾಕೆ ಸಾಕಷ್ಟು ಜನ ಈಗ ಆರಾಧನೆ ಮಾಡ್ತಾ ಇದ್ದಾರೆ. ಬಟ್ ಒಂದು ಹಂತದಲ್ಲಿ ನಾವು ಎಲ್ಲಾ ದೇವರನ್ನ ಇಟ್ಟು ಪೂಜೆ ಮಾಡ್ತಾ ಇದ್ರೂ ಸಹ ಎಷ್ಟೋ ಮನೆಗಳಲ್ಲಿ ಕೃಷ್ಣನನ್ನ ಇಟ್ಟು ಪೂಜೆ ಮಾಡ್ತಾ ಇರ್ಲಿಲ್ಲ. ಕೇಳಿದ್ರೆ ಅದಕ್ಕೆ ಕಾರಣಗಳು ಹಲವಾರು ಹೇಳೋರು. ಕೃಷ್ಣನ ವಿಗ್ರಹವನ್ನೇ ಇಟ್ಕೋಬಾರ್ದು, ಆ ಕುರುಕ್ಷೇತ್ರದ ಆ ಪ್ರಸಂಗದ ಏನು ಚಿತ್ರ ಇದೆ ಅದನ್ನ ಮನೇಲಿ ಇಟ್ಕೋಬಾರ್ದು ಅಂದ್ರೆ ಮೂಢನಂಬಿಕೆಯ ದಾಸರಾಗಿದ್ವಿ ಅಂತ ಅಂದ್ರೆ ಖಂಡಿತವಾಗ್ಲೂ ತಪ್ಪಾಗೋದಿಲ್ಲ. ಅದ್ರ ಜೊತೆಗೆ ಯಾರು ದುಷ್ಟರಾಗಿರ್ತಾರೆ, ಯಾರು ಪಾಪಿಗಳಾಗಿರ್ತಾರೆ, ಅವರು ನನ್ನನ್ನ ಆರಾಧನೆ ಮಾಡೋದಿಕ್ ಆಗೋದೇ ಇಲ್ಲ ಅಂತ ಅವನೇ ಹೇಳ್ದ. ಆಗ ಅರ್ಜುನ ಮತ್ತೆ ಹೇಳ್ತಾನೆ, ಹಾಗಿದ್ರೆ ಯಾರು ಪೂಜೆನೆ ಮಾಡೋದಿಲ್ವಾ? ಇಲ್ಲ, ನನ್ನನ್ನ ಪೂಜೆ ಮಾಡೋರಿದ್ದಾರೆ, ನನ್ನ ಭಕ್ತರಿದ್ದಾರೆ. ಆ ಭಕ್ತರು ಹೇಗೆಲ್ಲ ಇದ್ದಾರೆ ಅಂತ ಅಂದ್ರೆ ಬಹಳ ವಿಶೇಷವಾಗಿದ್ದಾರೆ ಕೃಷ್ಣನ ಭಕ್ತರು. ನೀವು ಕೃಷ್ಣನ ಭಕ್ತರು ಅಂತ ಹೇಳ್ಕೊಳ್ತಿದ್ದೀರಾ ಅಂತ ಅಂದ್ರೆ ಅರ್ಥ ನೀವು ನಿಜಕ್ಕೂ ಸಹ ವಿಶೇಷರು ಅಂತ ಭಗವಂತನೇ ಹೇಳ್ತಾ ಇದ್ದಾನೆ. ಯಾಕಪ್ಪ ಹೇಗಿದ್ದಾರೆ ಅವನ ಭಕ್ತರು ಅಂತ ನೋಡೋದಾದ್ರೆ, ಚತುರ್ವಿಧಾಹ 4 ಬಗೆಯ ಭಕ್ತರಿದ್ದಾರೆ. ಭಜಂತೆ ಸೇವೆಯನ್ನ ಸಲ್ಲಿಸುತ್ತಾರೆ. ಮಾಂ ನನಗೆ ಜನಾಹ ಜನರು, ಸುಕೃತಿನಃ ಪುಣ್ಯವಂತರಾದ ಅರ್ಜುನನೇ. ಅರ್ಥ ಅಂದ್ರೆ ದುಃಖಿಯು, ಜಿ ಜಿಜ್ಞಾಸು ಅಂದ್ರೆ ವಿಚಾರಶೀಲರು, ಅರ್ಥಿ ಅಂದ್ರೆ ಭೌತಿಕ ಲಾಭಾಪೇಕ್ಷೆ ಇರುವವರು, ಜ್ಞಾನಿ ವಿಷಯವನ್ನ ಯಥಾಸ್ಥಿತಿಯಲ್ಲಿ ಅರಿತವನು, ಛ ಕೂಡ ಭರತರ್ಷಭ ಭರತ ಕುಲದ ಶ್ರೇಷ್ಠನಾಗಿರುವವನೇ. ಇಲ್ಲಿ ನಾವು ಒಂದು ಅಂಡರ್ಲೈನ್ ಮಾಡ್ಕೊಳ್ಳುವಂತಹ ಒಂದು ವಿಷಯ ಇದೆ. ಅದು ಯಾವ್ದಪ್ಪ ಅಂತ ಅಂದ್ರೆ, ಜ್ಞಾನಿ ಅಂತ ಅಂದಾಗ ತಿಳುವಳಿಕೆ ಇರೋನು ಅಥವಾ ಭಗವಂತನ ಬಗ್ಗೆ ಅರಿತವನು, ಭಗವಂತನನ್ನ ಕಂಡವನು ಅನ್ನುವುದರ ಜೊತೆಗೆ ಇವತ್ತು ಜ್ಞಾನಿ ಅನ್ನೋದಕ್ಕೆ ಒಂದು ವಿಶೇಷವಾದ ಅರ್ಥ ಕೊಡ್ತಾ ಇದ್ದಾನೆ. ಅದು ಏನಪ್ಪಾ ಅಂತಂದ್ರೆ, ವಿಷಯವನ್ನ ಯಥಾಸ್ಥಿತಿಯಲ್ಲಿ ಅರಿತವನು. ಅಂದ್ರೆ ಹಾಗಲಕಾಯಿ ಕಹಿ ಇದೆ, ಅದನ್ನ ಹಾಗೆ ಒಪ್ಕೊಳ್ಳಿ ಅಲ್ವಾ. ಕೆಲವರು ಇರ್ತಾರೆ, ದುಷ್ಟರಿರ್ತಾರೆ, ಅವರನ್ನ ದುಷ್ಟರು ಅಂತಾನೆ ಒಪ್ಕೊಳ್ಳಿ. ಅದಕ್ಕೆ ಯಾಕೆ ನೀವು ಮ್ಯಾನಿಪುಲೇಟ್ ಮಾಡ್ತೀರಾ? ನೋ ನೀಡ್ ಆಫ್ ಡೂಯಿಂಗ್ ಮ್ಯಾನಿಪುಲೇಟಿಂಗ್. ಜ್ಞಾನಿಯಾದವನು ಅವನು ಜ್ಞಾನಿ ಅಂತ ಹೇಗೆ ತಿಳಿತನಪ್ಪ ಅಂತ ನೋಡೋದಾದ್ರೆ, ಅವನು ಆ ವಿಷಯ ಪದಾರ್ಥವನ್ನ ಯಥಾಸ್ಥಿತಿ ಒಪ್ಕೊಳ್ತಾನೆ. ಅದರ ಅರ್ಥ ನಾವು ಈಗಿನ ಪ್ರಸ್ತುತ ಪರಿಸ್ಥಿತಿಗೆ ತಗೋಬೇಕು ಅಂತ ಅಂದ್ರೆ, ನಮ್ಮ ನ್ಯೂನ್ಯತೆ ಇರಬಹುದು, ಅಥವಾ ನಮ್ಮ ಕಷ್ಟಗಳಿರಬಹುದು, ಅಥವಾ ನಮ್ಮ ಈಗಿನ ಪರಿಸ್ಥಿತಿ ಇರಬಹುದು.
ಅದನ್ನ ಯಥಾಸ್ಥಿತಿ ಹಾಗೇ ಒಪ್ಕೊಳ್ಳೋದು. ಒಪ್ಕೊಂಡ್ರೆ ಏನಾಗುತ್ತೆ? ಚೇಂಜ್ ಆಗಿ ಹೋಗ್ಬಿಡುತ್ತಾ ಪರಿಸ್ಥಿತಿ? ಇಲ್ಲ. ಚೇಂಜ್ ಆಗೋದಿಲ್ಲ. ಪರಿಸ್ಥಿತಿ ಹಾಗೇ ಇರುತ್ತೆ. ಆದ್ರೆ ನಿನಗೇನು ನೋವಾಗುತ್ತಲ್ಲ, ಆ ನೋವು ಕಮ್ಮಿ ಆಗತ್ತೆ. ಇವತ್ತು ನುಡಿಮುತ್ತಲ್ಲಿ ಹಾಕಿದ್ದೆ. ಎಷ್ಟು ಜನ ಕೇಳಿದ್ರಿ ನನಗ್ ಗೊತ್ತಿಲ್ಲ. ಆ ಒಬ್ಳು ನಾನು ಎಲ್ಲವನ್ನ ಬಿಟ್ಟು ಆಹ್, ಸರೆಂಡರ್ ಆಗಿದ್ದೀನಿ. ನಾನೆಲ್ಲ ಬಿಟ್ಟು ಹೋಗ್ಬಿಟ್ಟಿದ್ದೀನಿ ಅಂತಾಳೆ. ಆದ್ರೂ ಸಹ ಅವಳಿಗೆ ಯಾವಾಗ್ಲೂ ನೋವಾಗ್ತಾ ಇರುತ್ತೆ. ಆಗ ಅವಳು ಒಬ್ರು ಸಂತರನ್ನ ಕೇಳ್ತಾಳೆ. "ನನ್ಗೆ ಯಾಕೆ ಹೀಗ್ ನೋವಾಗ್ತಾ ಇದೆ?" ಅಂತ. ಆಗ ಆ ಸಂತ್ರಿಗೆ ಹೇಗೆ ಎಕ್ಸ್‌ಪ್ಲೇನ್ ಮಾಡ್ಬೇಕು ಅಂತ ಗೊತ್ತಾಗೋದಿಲ್ಲ. ಆಗ ಅವ್ರೇನ್ ಮಾಡ್ತಾರೆ, ಅಲ್ಲಿ ಬೆಂಕಿ ಉರಿತಾ ಇರುತ್ತೆ. ಅಲ್ಲಿಂದ ಒಂದು ಕೆಂಡ ಕೊಟ್ಬಿಟ್ಟು ಅವಳ ಕೈ ಮೇಲೆ ಇಟ್ಬಿಟ್ಟು, "ಈ ಕೆಂಡವನ್ನ ನಿಂಗೆ ಎಷ್ಟೊತ್ತು ಇಟ್ಕೊಳಕ್ಕಾಗುತ್ತೋ ಅಷ್ಟೊತ್ತು ಇಟ್ಕೋ" ಅಂತ ಹೇಳ್ತಾರೆ. ಆಗ ಅವಳು ಇಟ್ಟಿದ ತಕ್ಷಣ ಎಸ್ದ್ಬಿಟ್ಟು, "ಕೈ ಸುಡುತ್ತೆ" ಅಂತ ಹೇಳ್ತಾಳೆ. ಹಾಗೆ ಇಲ್ಲಿ ಎಲ್ಲಾ ಭಾವನೆಗಳಿರಬಹುದು, ನೋವುಗಳಿರ್ಬಹುದು, ಅದು ಕೆಂಡ ಇದ್ದ ಹಾಗೆ. ಅದು ಏನ್ ಮಾಡುತ್ತೆ ಅಂದ್ರೆ ನಮ್ಮ ಮನಸ್ಸನ್ನ ಸುಡ್ತಾ ಹೋಗುತ್ತೆ. ಅದಕ್ಕೆ ಅಲ್ವಾ ಕೃಷ್ಣ ಹೇಳಿರೋದು, ನಿನ್ನ ಮನಸ್ಸೇ ನಿನ್ನ ಬೆಸ್ಟ್ ಫ್ರೆಂಡ್, ಹಾಗೆ ನಿನ್ನ ಮನಸ್ಸೇ ನಿನ್ನ ಎನಿಮಿ ಅಂತ ಅವನು ತುಂಬಾ ಸೂಕ್ಷ್ಮವಾಗಿ ನಮಗೆಲ್ಲರಿಗೂ ಹೇಳ್ಬಿಟ್ಟಿದ್ದಾನೆ. ಹಾಗೆ ಇಲ್ಲಿ 16ನೇ ಶ್ಲೋಕದಲ್ಲೂ ಅಷ್ಟೇ, ಅರ್ಜುನ, ನನ್ನ ಭಕ್ತರು ಹೇಗಿದ್ದಾರೆ, ಯಾವ್ಯಾವ ತರ ಇದ್ದಾರೆ ನನ್ನ ಭಕ್ತರು ನೀನ್ ತಿಳ್ಕೋಬೇಕಾ? ನೋಡು, ಮೊದಲನೇದಾಗಿ ಯಾರು ಪುಣ್ಯಾತ್ಮರಿದ್ದಾರೆ ಅವರು ಮಾತ್ರ ನನ್ನನ್ನ ಆರಾಧಿಸುವುದಕ್ಕೆ ಸಾಧ್ಯ. ಅಂದ್ರೆ ಇವತ್ತು ಕೃಷ್ಣ ನಮ್ಮನ್ನ ಆರಿಸ್ಕೊಂಡಿದ್ದಾನೆ. ಅವನ ಬಗ್ಗೆ ಕೇಳೋದಿಕ್ಕೆ, ಅವನ ಬಗ್ಗೆ ತಿಳ್ಕೊಳ್ಳೋದಿಕ್ಕೆ ನಮ್ಮನ್ನ ಆರಿಸಿಕೊಂಡಿದ್ದಾನೆ ಅಂದ್ರೆ ಒಂದಂತೂ ಕ್ಲಿಯರ್ ಆಯ್ತು, ನಾವೆಲ್ಲರೂ ಸಹ ಪುಣ್ಯಾತ್ಮರು. ಇದಕ್ಕಿಂತ ಬೇರೆ ಅವಾರ್ಡ್ ಬೇಕಾ? ಇಲ್ಲ ಅಲ್ವಾ? ಒಂದು. ಇನ್ನೊಂದು, ಕೃಷ್ಣನ ಅಥವಾ ಭಕ್ತರು ಅಂತ ಹೇಳ್ಕೋಬೇಕು ಅಂತ ಅಂದ್ರೆ, ಆ ಕೃಷ್ಣನಲ್ಲಿ ಮೊದಲು ಭಕ್ತಿ ಇರ್ಬೇಕು. ಫಸ್ಟ್ ಕ್ವಾಲಿಟಿ. ನಾವು ಅವನನ್ನ ಭಕ್ತಿ ಇಂದ ನಾವು ಆರಾಧಿಸ್ಬೇಕು. ಹಾಗೆ ಕೃಷ್ಣನಲ್ಲಿ ಫಸ್ಟ್ ಭಕ್ತಿ ಬರಬೇಕು. ಭಕ್ತಿ ಈಸ್ ನಥಿಂಗ್ ಬಟ್ ಪ್ರೀತಿ. ನಾವು ಅವನಿಗೆ ಅನ್‌ಕಂಡೀಷನಲ್ ಆಗಿ ನಾವು ಅವನನ್ನ ಲವ್ ಮಾಡೋದಿಕ್ಕೆ ಶುರು ಮಾಡ್ಬೇಕು. ಎರಡನೇದು, ಕೃಷ್ಣನನ್ನ ಆರಾಧನೆ ಮಾಡಬೇಕು ಅಂದ್ರೆ ಪುಣ್ಯ ಆ ಪುಣ್ಯದ ಅನುಭವ ಇರಲೇಬೇಕು. ಅಂದ್ರೆ ನಮ್ಮ ಪಾಪಗಳೆಲ್ಲ ಕಳೆದು ನಾವು ಪುಣ್ಯದ ಅನು ಪುಣ್ಯಾತ್ಮರು ಅಥವಾ ಪುಣ್ಯ ಅನ್ನುವುದು ಇದ್ದಾಗ ಮಾತ್ರ ನಾವು ಕೃಷ್ಣನನ್ನ ಆರಾಧಿಸೋದಕ್ಕೆ ಅಥವಾ ಕೃಷ್ಣನನ್ನ ಬೇಡುವುದಕ್ಕೆ ಸಾಧ್ಯ. ಯಾಕೆ ಈಗ ಸಾಮಾನ್ಯವಾಗಿ ಎಲ್ಲರೂ ಕೇಳುವಂತಹ ಮಾತು, ಬೇಕಾದಷ್ಟು ದೇವತೆಗಳಿದ್ದಾರೆ. ಗಣಪತಿ ಇದ್ದಾನೆ, ಶಿವ ಇದ್ದಾನೆ, ದುರ್ಗೆ ಇದ್ದಾಳೆ, ಬಾಬಾ ಇದ್ದಾರೆ, ರಾಘವೇಂದ್ರ ಸ್ವಾಮಿಗಳಿದ್ದಾರೆ. ಅಯ್ಯೋ, ಗಲ್ಲಿಗೊಂದು ಏರಿಯಾಗೊಂದು ಅನ್ನೋ ಹಾಗೆ ವಿಶೇಷ ದೇವಸ್ಥಾನಗಳಿದೆ. ಅಲ್ಲಿಗೆಲ್ಲ ನಾವು ಹೋಗ್ಬಾರ್ದಾ? ಅಲ್ಲಿಗೆಲ್ಲ ನಾವು ಕೇಳ್ಬಾರ್ದಾ? ಅದಕ್ಕೆ ಉತ್ತರ ಈ ಶ್ಲೋಕದಲ್ಲೇ ನಿಮಗೆ ಖಂಡಿತವಾಗ್ಲೂ ಸಿಕ್ಕತ್ತೆ. ಪುರಾಣದಲ್ಲೂ ಅದೇ ಹೇಳೋದು. ಅಂದ್ರೆ ಕೃಷ್ಣನನ್ನ ಆರಾಧಿಸ್ಬೇಕು ಅಂದಾಗ ನಮ್ಮ ಪಾಪಗಳೆಲ್ಲ ಕಳೆದು ನಮಗೆ ಪುಣ್ಯ ಇದ್ದಾಗ ಮಾತ್ರ ನಾವು ಕೃಷ್ಣನನ್ನ ಆರಾಧಿಸೋದಿಕ್ಕೆ ಸಾಧ್ಯ. ನೀವು ಕೃಷ್ಣ ಅಂದಾಗ ನಿಮ್ಮ ಮುಖದ ಮೇಲೆ ಒಂದು ನಗು ಬರುತ್ತೆ. ನಿಮ್ಮ ಮನಸ್ಸಿನಲ್ಲೊಂದು ಖಂಡಿತವಾಗಿಯೂ ಪ್ರಶಾಂತತೆ ಬಂದೇ ಬರುತ್ತೆ. ಕೃಷ್ಣ ಅಂದ ತಕ್ಷಣ ನೀವಿನ್ನೂ ಬೈತಾ ಇದ್ದೀರಾ? ನಿಮ್ಗಿನ್ನೂ ದ್ವೇಷ ಇದೆಯಾ? ಅವನು ದೇವ್ರು ಅಂತ ನೀವು ಪ್ರಶ್ನೆ ಮಾಡ್ತಾ ಇದ್ದೀರಾ? ಅಲ್ಲಿಗೆ ಅರ್ಥ ನಿಮ್ಮ ಪಾಪಗಳು ಇನ್ನೂ ಕಳೆದಿಲ್ಲ ಅಂತ. ಹಾಗೇನೆ ಭಗವಂತ ಹೇಳ್ತಾ ಇದ್ದಾನೆ, ನಾ ನನ್ನ ಭಕ್ತರಲ್ಲಿ 4 ವಿಧದ ಭಕ್ತರಿದ್ದಾರೆ. ಭಕ್ತರು ಅಂದ ತಕ್ಷಣ ಎಲ್ರೂ ಒಂದೇ ಅಲ್ಲ. 4 ವಿಧದ ಭಕ್ತರಿದ್ದಾರೆ. ಆ ಅಥಃ ಅಂದ್ರೆ ಕೃಷ್ಣನಲ್ಲಿ ಸಿಲುಕಿದವರು, ಯಾರು ಪಾರು ಮಾಡಕ್ಕಾಗದೆ, ಕೃಷ್ಣ ನೀನೇ ಪಾರು ಮಾಡ್ಬೇಕು, ನೀನೊಬ್ಬನೇ ಗತಿ ಅಂತ ಯಾರು ಕೇಳ್ತಾರಲ್ಲ ಅವರು. ಅಥಃ ಅಂದ್ರೆ ಹೇಗ್ ಅವ್ರು ಕೇಳ್ತಾರಪ್ಪ ಅಂದ್ರೆ, ದಾಸರು ಒಂದ್ ಕಡೆ ಬರಿತಾ ಹೋಗ್ತಾರೆ, ನಿನ್ನನ್ನೇ ಬೇಡುವೆ, ನಿನ್ನನ್ನೇ ಪಾಡುವೆ, ನಿನ್ನನ್ನೇ ಬೇಡಿ ಬೇಸರಿಸುವೆ, ನಿನ್ನ ಕಾಲ ಪಿಡುವೆ, ನಾನ್ ನಿನ್ನ ಆಶ್ರಯಿಸುವೆ ಅಂತ ಹೇಳ್ತಾ ಹೋಗ್ತಾರೆ. ಕೃಷ್ಣ, ನಾನು ಯಾರನ್ನೋ ಬೇಡಲ್ಲ, ನಾನ್ ನಿನ್ನನ್ ಬೇಡ್ತೀನಿ.
ನನಗೆ ಏನೇನೆಲ್ಲ ಬೇಕು ನನ್ನ ಜೀವನದಲ್ಲಿ, ಸಂಬಂಧ ಇರ್ಬೋದು, ಪ್ರೀತಿ ಇರಬಹುದು, ವಿಶ್ವಾಸ ಇರಬಹುದು, ಅಥವಾ ಹಣ ಇರ್ಬೋದು, ಆಸ್ತಿ ಇರ್ಬೋದು, ನನಗೆ ಗೊತ್ತಿಲ್ಲ. ನನಗೇನ್ ಬೇಕು ಅಂತ ನನಗೆ ನಿಜವಾಗ್ಲೂ ನಂಗೆ ಗೊತ್ತಿಲ್ಲ. ಆದ್ರೆ ನನಗೇನೇ ಬೇಕು ಅಂದ್ರೂ ನಾನು ನಿನ್ನನ್ನೇ ಕೇಳ್ತೀನಿ. ನಿನ್ನನ್ನೇ ಪಾಡುವೆ. ಪ್ರತಿನಿತ್ಯ ನಿನ್ನ ಶ್ಲೋಕವನ್ನ ಹಾಡ್ತೀನಿ, ನಿನ್ನ ಹಾಡನ್ನ ಹೇಳ್ತೀನಿ. ನಿನ್ನನ್ನೇ ಬೇಡಿ ಬೇಸರಿಸುವೆ. ಅಯ್ಯೋ! ಯಾಕಪ್ಪ ಇವ್ರು ನನ್ನನ್ನ ಹಿಂಗ್ ಕಾಡ್ತಾರೆ ಅಂತ ನೀನ್ ನನ್ನನ್ನ ಬೇಸರ ಮಾಡ್ಕೊಂತೀಯೋ ಏನೋ ನನಗ್ ಗೊತ್ತಿಲ್ಲ. ಆದ್ರೆ ನಿನ್ನನ್ನೇ ಬೇಡಿ ಬೇಸರಿಸುವೆ. ಬೇರೆ ಯಾರತ್ರನೂ ನಾನ್ ಕೇಳಲ್ಲ. ಬೇರೆ ದೇವ್ರುಗಳು ನನಗ್ ವರ ಕೊಡ್ಬೋದು. ನಂಗವ್ರು ಯಾರೂ ವರ ಕೊಡೋದ್ ಬೇಡ. ನಿನ್ನನ್ನೇ ನಾನ್ ಬಿಡೋದು. ಹಾಗೆ ನಿನ್ನ ಕಾಲ ಪಿಡಿವೆ. ನೀನ್ ಕೊಡ್ಲಿಲ್ವಾ? ನಾನ್ ನಿನ್ ಕಾಲೇ ಹಿಡ್ಕೊಂತೀನಿ. ನೀನೇ ನನಗ್ ಕೊಡ್ಬೇಕು. ನೀನೇ ನನ್ನನ್ನ ಉದ್ಧಾರ ಮಾಡ್ಬೇಕು. ನೀನ್ ಬಿಟ್ರೆ ನನಗ್ ಯಾರೂ ಗತಿಯಿಲ್ಲ. ನಿನ್ನನ್ನೇ ನಾ ಆಶ್ರಯಿಸುವೆ. ಹೇಳ್ತಾರಲ್ವಾ? ಕಷ್ಟ ಬಂದಾಗ, ನೋವು ಬಂದಾಗ, ಕೆಲವು ಸಂಬಂಧಗಳು ದೂರ ಆಗ್ತಿದೆ ಅಂದಾಗ, ನಿಮ್ಮ ಜೀವನದಲ್ಲಿ ಏನ್ ನಡೀತಿದೆ ಅಂತ ನಿಮಗ್ ಗೊತ್ತಾಗ್ತಾ ಇಲ್ವಾ? ನೀವು ಅವನನ್ನ ಆಶ್ರಯಿಸಿ, ಅವನು ಪ್ರತಿಯೊಂದಕ್ಕೂ ಸಹ ಉತ್ತರವನ್ನ ಕೊಡ್ತಾ ಹೋಗ್ತಾನೆ. ಎಷ್ಟು ಸುಂದರವಾಗಿ ದಾಸರು ಬರೆದಿದ್ದಾರೆ ಅಂದ್ರೆ, ಆ ರೀತಿ ಬರಿಬೇಕು ಅಂದಾಗ ಭಗವಂತನ ಅನುಭವ ಅವ್ರಿಗೆ ಇನ್ನೆಷ್ಟು ಇತ್ತು ಅಂತ ನಮಗ್ ಗೊತ್ತಾಗ್ತಾ ಹೋಗತ್ತೆ. ನಾವು ಕೇವಲ ಅವರ ಅವರು ಬರ್ದಿದ್ದನ್ನ ನಾವು ಓದ್ತಾ ಇದೀವಿ ಅಷ್ಟೇನೆ, ಹಾಡ್ತಾ ಇದೀವಿ. ಅಷ್ಟಕ್ಕೆ ನಮ್ಗೆ ವಿ ಫೀಲ್ ದಟ್. ಅಂತಹದ್ರಲ್ಲಿ ಅವ್ರು ಬರ್ದಿದ್ದಾರೆ ಅಂದಾಗ ಅವ್ರು ಇನ್ನೆಷ್ಟು ಅನುಭವಿಸಿರ್ಬೇಕು ಆ ಭಗವಂತನ ಪ್ರೀತಿಯನ್ನ, ಅಲ್ವಾ? ಹಾಗಾಗಿ ನಾವು ಬೇರೆ ಯಾರಿಗೋ ಕಿರಿಕಿರಿ ಮಾಡೋದು ಬೇಡ, ಬೇರೆ ಯಾರಿಗೋ ವಾಕರಿಕೆ ತರಿಸೋದು ಬೇಡ. ನಾವು ಅವನನ್ನೇ ಕೇಳ್ಕೊಳ್ಳೋಣ, ಭಗವಂತ ನನಗ್ ನೀನೇ ಬೇಕು, ನಿನ್ನನ್ನ ಬಿಟ್ರೆ ಬೇರೆ ನನಗ್ ಗತಿ ಇಲ್ಲ ಅಂತ. ಹೇಗಪ್ಪ ಅಂತ ಅಂದ್ರೆ ಕುಚೇಲನ ಹಾಗೆ. ನಮ್ಮೆಲ್ಲರಿಗೂ ಗೊತ್ತು, ಕುಚೇಲ ಅಂದ ತಕ್ಷಣ ಅವನ ಪರಮ ಭಕ್ತ, ಅವನ ಸ್ನೇಹಿತ. ಹೇಗೆ ಅಂತ ಅಂದ್ರೆ, ಯಾಕೆ ಇಲ್ಲಿ ಭಕ್ತರು ಕೃಷ್ಣನನ್ನ ಬೇಡ್ತಾರೆ ಅನ್ನೋದಕ್ಕೆ ಈ ಆರ್ಥಿಕ ಪರಿಸ್ಥಿತಿ ಅಥವಾ ಈ ಮಾಯೆಯಲ್ಲಿ ನಾವು ಸಿಲುಕಿದಾಗ ಅವನನ್ನ ಬೇಡದೆ ನಾವಿರೋದಕ್ಕೆ ಸಾಧ್ಯನೇ ಇಲ್ಲ. ಹೌದು, ನಿಷ್ಕಾಮವಾಗಿರ್ಬೇಕು, ಇಲ್ಲ ಅಂತ ಅಲ್ಲ. ಆದ್ರೆ ಕೆಲವೊಮ್ಮೆ ನಾವು ಬೇಡ್ಬೇಕಾಗತ್ತೆ. ಅದು ಏನಕ್ಕೆ ಅಂತಲೂ ನಿಮಗೆ ಮುಂದೆ ಗೊತ್ತಾಗ್ತಾ ಹೋಗುತ್ತೆ. ಆದ್ರೆ ಕೃಷ್ಣನನ್ನ ಬೇಡ್ಬೇಕು ಅಂತ ಅಂದಾಗಲೂ ಸಹ ಒಂದು ತುತ್ತಿಗೆ ಅನ್ನಕ್ಕೂ ಗತಿ ಇರ್ಲಿಲ್ಲ ಅವನಿಗೆ, ಅಲ್ವಾ? ಮಕ್ಕಳಿಗೆ ಏನ್ ಊಟ ಹಾಕೋದು ಅಂತಹ ಪರಿಸ್ಥಿತಿ. ಅಂತಹ ಪರಿಸ್ಥಿತಿಯಲ್ಲೂ ಮನೇಲಿದ್ದಂತಹ ಏನೋ ಒಂದು ವಸ್ತುವಿನಲ್ಲಿ ಅವಲಕ್ಕಿ ಮಾಡ್ಕೊಂಡು ತಗೊಂಡು ಹೋಗಿ ಅವನಿಗೆ ಕೊಡ್ತಾನೆ. ಆದ್ರೆ ಅವನಿಗೆ ಬೇಡೋದಿಕ್ಕಾಗೋದಿಲ್ಲ. ನಿಜವಾದ ಭಕ್ತಿ ಹೇಗಿರುತ್ತೆ ಅಂತ ಅಂದ್ರೆ, ಈಗ ನಾವು ಭಕ್ತರು ಅಂತ ಹೇಳ್ಕೊಳ್ತೀವಿ ಅಂದ್ರೆ ನಾವು ಕೇಳ್ತೀವಿ ಅನ್ನೋದು, ಅಂದ್ರೆ ಇವನನ್ನೇ ಆರಾಧಿಸ್ತೀವಲ್ಲ ಅವನು ನಿಜವಾದ ಭಕ್ತನ ಅಂತ ಅಂದ್ರೆ ಅಲ್ವಂತೆ. ನಿಜವಾದ ಭಕ್ತನಾದವನು ಭಗವಂತನ ಬಳಿ ಏನನ್ನೂ ಬಿಡೋದಿಲ್ವಂತೆ. ಕುಚೇಲನ ಹಾಗೆ. ಬಿಕಾಸ್ ನಿನಗ್ ಗೊತ್ತಲ್ವಾ? ನೋಡಿ, ಅಂದ್ರೆ ನಿನಗೆಲ್ಲ ಗೊತ್ತಿದ ಮೇಲೆ ನಾನ್ ಯಾಕೆ ನಿನಗೆ ಪ್ರೆಷರ್ ಹಾಕ್ಬೇಕು? ನಾನು ಹಾಕಲ್ಲ. ನನ್ನ ಕರ್ತವ್ಯ ಏನು? ನಿನ್ನನ್ ನೋಡ್ಬೇಕಿತ್ತು, ನಾನ್ ಬಂದೆ, ನಿನ್ನನ್ ನೋಡ್ಕೊಂಡೆ. ಏನ್ ಬೇಕು ಅಂತ ಕೃಷ್ಣ ಕೇಳಿದಾಗ ಕುಚೇಲ ಒಂದೇ ಹೇಳೋದು, ನಿನ್ನ ಸ್ನೇಹ ಸಾಕು ಕಣೋ ನನಗೆ ಅಂತ ಹೇಳ್ತಾನೆ. ನೋಡಿ, ಅಂದ್ರೆ ಅವನು ಏನನ್ನ ಕೇಳಿದ್ರು ಅವ್ನು ಕೊಡ್ತಿದ್ದ ಕೃಷ್ಣ. ಕೊಟ್ಟ, ಅದು ಬೇರೆ ವಿಷಯ. ಆದ್ರೆ ಅವನು ಏನನ್ನ ಕೇಳಿದ್ರು ಕೊಡುವಂತಹ ಶಕ್ತಿ ಇದ್ದಾಗಲೂ ಸಹ ಅವನು ಕೇಳಿದ್ದು ಕೇವಲ ನಿನ್ನ ಸ್ನೇಹ ಅಂತ. ಅಷ್ಟೇ ಅಲ್ಲ, ಕುಂತಿ ಮಾತೇನು ಅಷ್ಟೇ. ಅದಕ್ಕೇನೆ ಕೌಂತೆಯ 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 ಅಂತ ಕೃಷ್ಣ ಯಾಕೆ ಇಷ್ಟೊಂದು ಹೇಳ್ತಾನಪ್ಪ ಅಂತ ಅಂದ್ರೆ, ಕುಂತಿಯ ಪ್ರೇಮ ಹಾಗಿತ್ತು. ಕುಂತಿಯ ಪ್ರೇಮ ಹೇಗಿತ್ತು ಅಂತ ಅಂದ್ರೆ, ಈ ಯುದ್ಧ ಎಲ್ಲ ಮುಗಿದ ಮೇಲೆ ಅವನಿಗೆ ರಾಜ್ಯಭಾರವನ್ನೆಲ್ಲ, ಅಂದ್ರೆ ಪಟ್ಟಾಭಿಷೇಕ ಎಲ್ಲ ಆದ್ಮೇಲೆ ಕೃಷ್ಣ ವಾಪಸ್ ಹೋಗ್ಬೇಕಾದ್ರೆ ಆ ಕುಂತಿಗೆ ಕೇಳ್ತಾನೆ, ಅಮ್ಮ ನಿನಗೇನ್ ಬೇಕು ಕೇಳಿ,
ನೀವೇನು ಕೇಳಿದ್ರು ನಾನ್ ಕೊಡ್ತೀನಿ. ಕೊನೆಗೆ ನೀನು ಇಂದ್ರ ಪದವಿಯನ್ನ ಕೇಳಿದ್ರು ಕೊಡ್ತೀನಿ. ಇಂದ್ರ ಪದವಿ ಅಷ್ಟೇ ಅಲ್ಲ, ಬ್ರಹ್ಮ ಪದವಿಯನ್ನ ಕೇಳಿದ್ರು ನಿನಗ್ ಕೊಡ್ತೀನಿ. ನಿನಗ್ ಏನ್ ಬೇಕು ಕೇಳಮ್ಮ ಅಂದಾಗ, ಅವಳು ಕೇಳೋದೊಂದೇ, ಕಷ್ಟ ಕೊಡು. ಅಯ್ಯೋ ದೇವ! ಯಾಕಮ್ಮ ನಾನ್ ನಿನಗ್ ಕಷ್ಟ ಕೊಡ್ಲಿ ಅಂತ ಅಂದ್ರೆ, ನಾನು ಕಷ್ಟದಲ್ಲಿದ್ದಾಗ ನಿನ್ನನ್ನ ಪರಿಪರಿಯಾಗಿ ಬೇಡ್ಬೋದು ತಂದೆ. ಹಾಗಾಗಿ ನನಗ್ ಕಷ್ಟ ಕೊಡು, ಇನ್ನೇನು ಕೊಡ್ಬೇಡ ಅಂತ ಕೇಳ್ತಾಳೆ. ಕುಚೇಲನು ಹಾಗೆ ಅಲ್ವಾ? ಅವನಿಗೆ ತಿನ್ನೋದಿಕ್ಕೆ ಗತಿ ಇಲ್ಲ ಅಂತ ಅಂದ್ರಲ್ಲೂ ಸಹ ಅವನ್ನ ಹುಡ್ಕೊಂಡು ಹೋಗ್ತಾನೆ. ಆದ್ರೆ ಅವನಿಗೆ ಕೇಳೋದಿಕ್ಕೆ ಬಾಯಿ ಬರೋದಿಲ್ಲ. ಅವನು ಏನನ್ನೂ ಸಹ ಕೇಳೋದಿಲ್ಲ. ಹಾಗೆ ಇಲ್ಲಿ ಅತಃ ಅಂತ ಅಂದ್ರೆ, ಕಷ್ಟದಲ್ಲಿ ಸಿಲುಕಿದವನನ್ನ ಯಾರು ಪಾರ್ ಮಾಡ್ತಾರೆ ಅಂತ ಅವನ ಮನಸ್ಸಿಗೆ ಬಂದಾಗ, ಅವನ ಮನಸ್ಸಿಗೆ ಬರಬೇಕಾದಂತಹ ಏಕೈಕ ವ್ಯಕ್ತಿ ಕೃಷ್ಣನಾಗಿರ್ಬೇಕು. ನನಗೇನೋ ಒಂದ್ ಕಷ್ಟ ಇದೆ, ನಾನ್ ಕಷ್ಟದಲ್ಲಿದ್ದೀನಿ. ಕೃಷ್ಣ ನೀನ್ ಕಾಪಾಡ್ತೀಯಾ? ದ್ರೌಪದಿಯ ಹಾಗೆ ಅಲ್ವಾ? ದ್ರೌಪದಿ ಎಲ್ಲರನ್ನ ಕೇಳ್ತಾಳೆ, ಯಾರು ಅವಳಿಗೆ ಸಹಾಯ ಮಾಡೋದಿಲ್ಲ. ಕೊನೆಗೆ ಅವಳು ಕೇಳೋದು ಅವಳ ಅಂತರಂಗದಲ್ಲಿದ್ದಂತಹ ಕೃಷ್ಣನಿಗೆ ಸಹಾಯವನ್ನ ಕೇಳ್ತಾಳೆ. ಹಾಗೆ ಇಲ್ಲಿ ಕಷ್ಟದಲ್ಲಿ ಯಾರು ಅತಃ ಅಂತ ಅಂದ್ರೆ ಕಷ್ಟದಲ್ಲಿ ಸಿಲುಕಿದವರು. ಅಂದ್ರೆ ಹೇಳ್ತೀವಲ್ಲ, ಕಷ್ಟ ಬಂದಾಗ ವೆಂಕಟರಮಣ. ಕಷ್ಟ ಬಂದಾಗ ಕೆಲವರು ಭಗವಂತನನ್ನ ಆರಾಧನೆ ಮಾಡ್ತಾರೆ. ಇದು ಮೊದಲನೇ ಕ್ಯಾಟಗರಿ. ಹಾಗಿದ್ರೆ ಅವ್ರು ಹೇಗಿರ್ತಾರೆ? ಅವರು ಎಂದೂ ಸಹ ತಾಳ್ಮೆಯನ್ನ ಕಳ್ಕೊಳ್ಳೋದಿಲ್ಲ. ಹಾಗೂ ತಾಳ್ಮೆ ಬೇಕು, ಅದರ ಜೊತೆ ತಪಸ್ಸು ಬೇಕು. ಹಾಗಾಗಿ ಬೇಗ ವರ ಕೊಡೋರು ಬಳಿ ಹೋಗಿ ಯಾರು ವರವನ್ನ ಪಡೀತಾರೋ ಅವರು ಪುಣ್ಯಾತ್ಮರಲ್ಲ. ಪುಣ್ಯಾತ್ಮರು ಅಂದ್ರೆ ಕೇವಲ ನನ್ನ ಬಳಿ ಮಾತ್ರ ಬರ್ತಾರೆ. ನಾ ಹೇಳದ್ನಲ್ಲ, ಗಣಪತಿ ಕ್ಷಿಪ್ರ ಪ್ರಸಾದ ಅಂತ ಹೇಳ್ತಾರ. ಅಂದ್ರೆ ಶೀಘ್ರವಾಗಿ ವರ ಕೊಡುವವನು. ಭೋಲೇನಾಥ ಏನು ಕೇಳಿದ್ರು ಕೊಟ್ಬಿಡ್ತಾನಂತೆ. 16 ಸೋಮವಾರದ ವ್ರತ ಮಾಡಿದ್ರೆ ಸಾಕು, ಭಗವಂತ ಎಲ್ಲವನ್ನ ಕೊಟ್ಬಿಡ್ತಾನೆ. ಇನ್ನು ದೇವಿ ನಿಮಿಷಾಂಬ, ಕ್ಷಣಾಂಬಿಕಾ, ನಿಮಿಷದಲ್ಲಿ ವರವನ್ನ ಕೊಡ್ತಾಳೆ, ಕ್ಷಣದಲ್ಲಿ ವರವನ್ನ ಕೊಟ್ಬಿಡ್ತಾಳೆ. ಇವರನ್ನೆಲ್ಲ ಆರಾಧನೆ ಮಾಡಿದ್ರೆ ನಿಮ್ಮ ಎಲ್ಲ ಕಷ್ಟಗಳು ಪಾರ್ ಆಗುತ್ತೆ. ಆದರೆ ಇದು ಯಾವುದು ಪರ್ಮನೆಂಟ್ ಅಲ್ಲ. ಹಾಗೇನೆ ಎರಡನೇ ಅವ್ರು ಇರ್ತಾರೆ. ಎರಡನೇ ಅವ್ರು ಯಾರಪ್ಪ ಅಂತ ಅಂದ್ರೆ ಜಿಜ್ಞಾಸು. ಜಿಜ್ಞಾಸು ಅಂದ್ರೆ ತಿಳಿದುಕೊಳ್ಬೇಕು, ದೇವ್ರ ಬಗ್ಗೆ ತಿಳ್ಕೋಬೇಕು, ದೇವ್ರ ಬಗ್ಗೆ ತಿಳ್ಕೋಬೇಕು. ನನಗ್ ಭಗವಂತ ಎಲ್ಲ ಕೊಟ್ಟಿದ್ದಾನೆ, ನೆಮ್ಮದಿಯಾಗಿದ್ದೀನಿ. ಇರೋ ಚಿಕ್ಕ ಮನೆನೋ ದೊಡ್ಡ ಮನೆನೋ 20, 30ನೋ 60, 80ನೋ ನನಗ್ ಗೊತ್ತಿಲ್ಲ. ಇರೋದಿಕ್ ಮನೆ ಇದೆ, ಓಡಾಡೋದಕ್ ಕಾರ್ ಇದೆ, ಸ್ವಲ್ಪ ಬ್ಯಾಂಕ್ ಬ್ಯಾಲೆನ್ಸ್ ಇದೆ. ಈ ಕಲಿಯುಗದಲ್ಲಿ ನನ್ನ ಜೀವನವನ್ನ ಸಾಗಿಸಬಹುದು. ಆದ್ರೆ ನನಗ್ ಒಂದ್ ದೊಡ್ಡ ಆಸೆ ಇದೆ, ನಾನು ಭಗವಂತನ ಬಗ್ಗೆ ತಿಳ್ಕೋಬೇಕು. ಯಾರು ಭಗವಂತನ ಬಗ್ಗೆ ತಿಳ್ಕೋಬೇಕು ಅಂತ ಅಂತಾರೋ ಅವರೂ ಸಹ ಭಗವಂತನನ್ನ ಮೊರೆಯೇ ಹೋಗ್ಬೇಕು. ಕೃಷ್ಣಂ ವಂದೇ ಜಗದ್ಗುರು. ಭಗವಂತ ನೀನು ಜಗದ್ಗುರುವಾಗಿದ್ಯಾ, ನಾನು ಯಾವ ಗುರುಗಳ ಬಳಿ ಹೋಗಿ ನಾನು ನಿನ್ನ ಬಗ್ಗೆ ತಿಳ್ಕೋಬೇಕು ನನಗ್ ಗೊತ್ತಿಲ್ಲ. ನನಗೆ ಯಾವುದೇ ರೀತಿಯಾದಂತಹ ಜ್ಞಾನ ಇಲ್ಲ. ನನಗೆ ನಿನ್ನ ಬಗ್ಗೆ ತಿಳ್ಕೋಬೇಕು ಅನ್ನುವಂತಹ ಜಿಜ್ಞಾಸೆ ಇದೆ, ಅತಿಯಾದ ಆಸೆ ಇದೆ. ಯಾವ ಆಸೆ? ನಿಷ್ಕಾಮವಾದಂತಹ ಭಗವಂತ ನೀನೇ ಬೇಕು, ನಿನ್ನನ್ನ ತಿಳಿದುಕೊಳ್ಳಬೇಕು ಅನ್ನುವಂತಹ ಆಸೆ ಇದೆ. ಆ ರೀತಿ ಆಸೆ ಇದೆಯಾ? ಹಾಗಿದ್ರೆ ನನ್ನ ಬಳಿ ಕೇಳ್ಬೇಕು ಅವರು. ವಿದ್ಯೆ ಬೇಕು ಅಂದ ತಕ್ಷಣ ಶಾರದೆಯನ್ನು, ಸರಸ್ವತಿಯನ್ನು ಕೇಳ್ತೀವಿ. ಆದ್ರೆ ನಿಜವಾಗಿ ಕೇಳಬೇಕಾಗಿರೋದು ಹಯಗ್ರೀವನಂತೆ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಂ ಸರ್ವ ವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ. ಯಾಕೆ ಹಯಗ್ರೀವ ಸ್ವಾಮಿಯನ್ನ ಕೇಳಬೇಕು? ಹಯಗ್ರೀವ ಸ್ವಾಮಿ ದೇವತೆಗಳ ಗುರುವಾಗಿದ್ದಾನೆ, ಹಾಗೂ ಬ್ರಹ್ಮನಿಗೆ ಗುರುವಾಗಿದ್ದಾನೆ, ಸರಸ್ವತಿಗೆ ಗುರುವಾಗಿದ್ದಾನೆ. ಹಾಗಾಗಿ ನನಗೆ ಜ್ಞಾನ ಬೇಕು ಅಂದಾಗ ನಾನು ಗುರುವಿನ ಮೊರೆ ಹೋಗ್ಬೇಕು. ಅದು ಕೃಷ್ಣಂ ಒಂದೇ ಜಗದ್ಗುರುವಾಗಿ ಇರಬೇಕು. ಹಾಗಾಗಿ ಜಿಜ್ಞಾಸುಗಳು ಎರಡನೇ ಅವರು. ಮೂರನೇ ಮೂರನೇವ್ರು ಯಾರಪ್ಪ ಅಂತ ನೋಡೋದಾದ್ರೆ ಅರ್ಥಾರ್ಥಿ. ಹಣವನ್ನ ಬಯಸುವವರು ಹಾಗೂ ಎಲ್ಲ ಕಾಮನೆಗಳನ್ನ ಬಯಸುವವರು. ಭಗವಂತ ನನಗೆ ಕಾರ್ ಬೇಕು, ಮನೆ ಬೇಕು, ಆಸ್ತಿ ಬೇಕು. ಓಹೋ, ಇವರು ಸಹ ಕೃಷ್ಣನ ಭಕ್ತರ ಅಲ್ವಾ? ಈ ರೀತಿಯಾದಂತಹ ಡೌಟ್ ಬರೋದು ಸಹಜ.
ಇನ್ನು ಇವ್ರ ಬಗ್ಗೆ ಮುಂದೆ ಹೇಳ್ತೀನಿ. ಇವ್ರು ಹೇಗೆ ಕೃಷ್ಣನ ಭಕ್ತರಾಗ್ತಾರೆ ಅಂತ. 4ನೆಯವರು ಜ್ಞಾನಿ. ಅಂದ್ರೆ ದೇವರ ಬಗ್ಗೆ ತಿಳಿದವನು, ದೇವರನ್ನ ಕಂಡವರು. ಅವನಿಗೆ ಬೇಕಾಗಿರೋದೊಂದೇ, ನೀನೇ ಬೇಕು, ನನಗ್ ಯಾರು ಬೇಡ. ಹಣ ಬೇಡ, ಆಸ್ತಿ ಬೇಡ, ಜ್ಞಾನ ಬೇಡ, ಇನ್ನೊಂದ್ ಬೇಡ, ಮತ್ತೊಂದ್ ಬೇಡ, ನನಗೇನು ಬೇಡ. ನನಗ್ ನೀನೇ ಬೇಕು. ಏನ್ ಬೇಕು ನಿನ್ಗೆ? ಭಗವಂತ ಬೇಕು, ಕೃಷ್ಣನೇ ಬೇಕು. ಕೃಷ್ಣನನ್ನ ಬಿಟ್ಟು ನನಗೆ ಬೇರೆ ಯಾರು ಬೇಡವೇ ಬೇಡ. ಈ ರೀತಿಯಾದಂತಹ 4 ವಿಧವಾದ ಭಕ್ತರಿರ್ತಾರೆ. ಹಾಗಿದ್ರೆ ಭಗವಂತ 2ನೇ ಅಧ್ಯಾಯದಲ್ಲಿ ಕೇಳ್ಬಿಟ್ಟಿದ್ದಾನೆ, ನಿಷ್ಕಾಮವಾಗಿ ನೀನು ನನ್ನನ್ನ ಆರಾಧಿಸು ಅಂತ. ಆದ್ರೆ ಇಲ್ಲಿ ನೀನು ಹೇಳ್ತಾ ಇರೋದೇನು? ಅರ್ಥವನ್ನ ಅಥವಾ ಜ್ಞಾನವನ್ನ ಇವ್ರನ್ನೆಲ್ಲಾ ಕೇಳೋರನ್ನ ನೀನೇ ಕೇಳು ಅಂತ ಹೇಳ್ತಾ ಇದೆಯಲ್ಲ, ಇದು ಯಾವ ರೀತಿನಪ್ಪ ಅಂತ ನೋಡೋದಾದ್ರೆ, ವಾಸ್ತವವಾಗಿ ನಮ್ಮ ಜೀವನದಲ್ಲಿ ಇದು ನಡೆಯೋದು ಸಹಜ. ಅಂದ್ರೆ ನನಗೆ ಆರೋಗ್ಯ ಕೊಡು ಭಗವಂತ, ನನಗೆ ಹಣ ಕೊಡು, ನನಗೆ ಆಯಸ್ ಕೊಡು, ಇನ್ನೊಂದ್ ಕೊಡು, ಮತ್ತೊಂದ್ ಕೊಡು, ಎಲ್ಲವನ್ನ ನಾವು ಕೇಳ್ತಾ ಹೋಗ್ತೀವಿ. ಆದ್ರೆ ಇಲ್ಲಿ ಕೇಳಬೇಕಾದ್ರೂ ಸಹ ನಾವ್ ಯಾರನ್ನ ಕೇಳ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ನೀನು ₹1 ದುಡ್ಡಿಲ್ದೇ ಇರೋರ್ ಹತ್ರ ಹೋಗಿ ನನಗೆ ₹10 ಅರ್ಜೆಂಟ್ ಆಗಿ ನನಗ್ ಬೇಕು ಕೊಡು, ನಾಳೆ ನಿಂಗೆ ₹100 ಕೊಡ್ತೀನಿ ಅಂದ್ರೆ ಅವ್ನು ಕೊಡೋದಿಕ್ ಸಾಧ್ಯನಾ? ಇಲ್ಲ. ಹಣ ಇದ್ದವನ ಬಳಿ ಹೋಗಿ ನೀನು ಹಣ ಕೇಳಬೇಕಾಗತ್ತೆ. ಹಾಗೆ ಏನೂ ತಿಳಿಯದವನ ಬಳಿ ಹೋಗಿ ನೀನು ಜ್ಞಾನವನ್ನ ಕೇಳೋದಿಕ್ಕಾಗತ್ತಾ? ಇಲ್ಲ. ಹಾಗಾಗಿ ಇಲ್ಲಿ ಕುಚೇಲ ಇರ್ಬೋದು. ಕುಚೇಲ ಅಂದ್ರೆ ಭಗವಂತ ಏನ್ ಮಾಡ್ತಾನೆ, ನಾವ್ ಏನೇನ್ ಕೇಳ್ತೀವಿ ಎಲ್ಲವನ್ನ ಖಂಡಿತ ಅವ್ನು ಕೊಡೋದಿಲ್ಲ. ತುಂಬಾ ಆಟ ಆಡಿಸ್ತಾನೆ, ತುಂಬಾ ಕಷ್ಟವನ್ನ ಕೊಡ್ತಾನೆ. ಹೇಗೆ ಅಂದ್ರೆ ಜಸ್ಟ್ ಲೈಕ್ ಕುಚೇಲ ಅಂತಾನೆ ಹೇಳ್ತಾರೆ. ಅಂದ್ರೆ ಅವನಿಗೆ ತಿನ್ನೋದಿಕ್ ಗತಿ ಇರೋದಿಲ್ಲ. ದೇವ್ರ ಬಳಿ ಹೋಗ್ತಾನೆ. ಆದ್ರೆ ದೇವ್ರ ಬಳಿ ಹೋದ್ರೂ ಸಹ ಅವನಿಗೆ ಕೇಳೋದಿಕ್ ಆಗೋದಿಲ್ಲ. ಕೇಳದೆ ನೀನ್ ಬೇಕು ಅಂತ ಕೇಳ್ಬಿಟ್ಟು ಬರ್ತಾನೆ. ಆದ್ರೆ ಎಲ್ಲವನ್ನ ಪಡಿತಾನೆ. ಅದೇ ರೀತಿ ಇದೂ ಸಹ ತಾತ್ಕಾಲಿಕ. ಅಂದ್ರೆ ಯಾರನ್ನ ಕೇಳ್ತೀವಿ? ಭಕ್ತಿ ಅಂದ್ರೆ ಕೇಳೋದಲ್ಲ, ಕೇಳದೆ ಇರೋದು. ಎಲ್ಲವುದರಿಂದ ನನ್ನನ್ನ ಬಿಡುಗಡೆ ಮಾಡು ಅಂದ್ರೆ ಯಾಕೆ ಬಿಡುಗಡೆ ಮಾಡ್ಬೇಕು ಅಂತ ನಾವೇನಾದ್ರೂ ಕೇಳೋದಾದ್ರೆ, ಈಗ ಉದಾಹರಣೆ, ಆರ್ಥವಿಷಣ್ಣಶ್ರುತಿಲಶ್ಚ ಭೀತಾಃ ಘೋರೇಷು ಚ ವ್ಯಾಧಿಷು ವರ್ತಮಾನಾಃ ಸಂಕೀರ್ತ್ಯ ನಾರಾಯಣ ಶಬ್ದ ಮಾತ್ರಂ ವಿಮುಕ್ತ ದುಃಖಾ ಸುಖಿನೋ ಭವಂತು. ಭವಂತು ಅಂತನೂ ಹೇಳ್ತಾರೆ, ಭವಂತಿ ಅಂತನೂ ಹೇಳ್ತಾರೆ. ನನಗೆ ಈಗ ಕಾಯಿಲೆ ಇದೆ ಭಗವಂತ, ಈ ಕಾಯಿಲೆಯಿಂದ ದೂರ ಮಾಡು. ಯಾಕೆ ದೂರ ಮಾಡ್ಬೇಕು? ಭಗವಂತ ನನಗೆ ಹಣ ಬೇಕು, ನೀನ್ ನನಗೆ ಹಣವನ್ನ ಕೊಡು. ಯಾಕೆ ಕೊಡ್ಬೇಕು? ಭಗವಂತ ನನ್ನನ್ನ ಅಲ್ಪಾಯುಷಿ ಎಂದಿದ್ದಾರೆ, ನನ್ನ ಆಯಸ್ಸನ್ನ ಕೊಡು. ಯಾಕೆ ಕೊಡ್ಬೇಕು? ನೋಡಿ, ರೋಗ ಇದೆ, ಹಣ ಬೇಕು, ಆಯಸ್ ಬೇಕು, ಯಾಕೆ ಬೇಕು? ಆಗ ಭಗವಂತನ ಭಕ್ತರು ಹೇಳ್ತಾರಂತೆ, ನಾನ್ ನಿನ್ನನ್ನ ಆರಾಧನೆ ಮಾಡ್ಬೇಕು, ಅದಕ್ಕೋಸ್ಕರ ಇವೆಲ್ಲವನ್ನ ಕೊಡು. ಈಗ ನನಗಿವತ್ತು ಕಾಯಿಲೆ ಇದೆ, ನನಗೇನೋ ನೋವಿದೆ. ಅಂದ್ರೆ ಕಾಯಿಲೆ ಅಂದಾಗ 2 ರೀತಿಯಾದಂತ ಕಾಯಿಲೆ. ಮಾನಸಿಕವಾದ ಕಾಯಿಲೆ ಅಥವಾ ದೈಹಿಕವಾದ ಕಾಯಿಲೆ. ಇದ್ರಿಂದ ನನಗ್ ಪಾರ್ ಮಾಡು. ಯಾಕೆ ಪಾರ್ ಮಾಡು ಅಂದ್ರೆ, ನಾನು ನಿನ್ನನ್ನ ಆರಾಧನೆ ಮಾಡೋದಿಕ್ ಆಗ್ತಾ ಇಲ್ಲ. ಹಾಗಾಗಿ ನನಗೆ ಈ ಕಾಯಿಲೆಗಳಿಂದ ನನ್ನನ್ನ ದೂರ ಮಾಡು. ನಾನಿವತ್ ಚಳಿ ಜ್ವರ, ನಾನ್ ಮಲ್ಕೊಂಡ್ಬಿಟ್ಟಿದ್ದೀನಿ. ನಾನ್ ಮಲ್ಕೊಂಡಾಗ ನಾನ್ ಹೇಗೆ ನಿನ್ನನ್ನ ಆರಾಧನೆ ಮಾಡ್ಲಿ? ಹೇಗ್ ಪೂಜೆ ಮಾಡ್ಲಿ? ಹಾಗಾಗಿ ನನಗೆ ಆರೋಗ್ಯವನ್ನ ಕೊಡು. ನೀನು ಆರೋಗ್ಯವನ್ನ ಕೊಟ್ಟಾಗ ಮಾತ್ರ ನಾನು ನಿನ್ನನ್ನ ಆರಾಧನೆ ಮಾಡೋದಿಕ್ಕೆ ಸಾಧ್ಯ. ನನಗ್ ಹಣ ಕೊಡು. ಯಾಕೆ ಹಣ ಕೊಡು ಅಂದ್ರೆ, ನಾನು ಧರ್ಮ ಕಾರ್ಯಗಳನ್ನ ಮಾಡ್ಬೇಕು. ಇವತ್ ಯಾವ್ದೋ ಒಂದು ಪೂಜೆಯನ್ನ ಮಾಡ್ಬೇಕು, ಯಾವ್ದೋ ಪುನಸ್ಕಾರ ಮಾಡ್ಬೇಕು, ಇನ್ನೇನೋ ಮಾಡ್ಬೇಕು ಅಂದಾಗ ನನಗೆ ಹಣದ ಅವಶ್ಯಕತೆ ಇದೆ. ಹಾಗಾಗಿ ನನಗೆ ಹಣವನ್ನ ಕೊಡು. ನಾನು ಧರ್ಮ ಕಾರ್ಯವನ್ನ ಮಾಡೋದಿಕ್ಕೆ ಹಣವನ್ನ ಕೊಡು. ನಾನು ಏನಂತಾರೆ, ಶಾಲೆಯನ್ನ ಓಪನ್ ಮಾಡ್ಬೇಕು, ಅಥವಾ ನಾನು ಧರ್ಮಛತ್ರವನ್ನ ಓಪನ್ ಮಾಡ್ಬೇಕು, ಅಥವಾ ನಾನು ವಿದ್ಯೆಯನ್ನೇ ಕೊಡಬೇಕು. ವಿದ್ಯೆ ಬೇಕು ಅಂದಾಗ್ಲೂ ನನಗೆ ಪುಸ್ತಕವನ್ನ ತಗೋಬೇಕು, ನಾನು ಜ್ಞಾನವನ್ನ ಪಡಿಬೇಕು. ಎಲ್ಲವುದಕ್ಕೂ ನನಗ್ ಹಣ ಬೇಕು. ಹಾಗಾಗಿ ನನಗ್ ಹಣ ಕೊಡು. ನಾನು ಏನಕ್ಕೂ ಬೇರೆ ವಿಷಯಕ್ಕೆ ನಾನು ಕೇಳ್ತಿಲ್ಲ. ನಿನ್ನ ಆರಾಧನೆಗೋಸ್ಕರನೇ ನಾನು ನಿನಗೆ ಹಣವನ್ನ ಕೇಳ್ತಾ ಇದ್ದೀನಿ. ಅದಕ್ಕೋಸ್ಕರ ಕೊಡು. ಆಯಸ್ ಕೊಡು. ಯಾಕೆ ಆಯಸ್ ಬೇಕು? ನಾನು ನಿನ್ನ ನಾಮ ಜಪವನ್ನ ಎಲ್ಲರಿಗೂ ಹೋಗಿ ತಲುಪಿಸ್ಬೇಕು. ಹಾಗಾಗಿ ನೀನು ನನಗೆ ಆಯಸ್ಸನ್ನ ಕೊಡು.
ಈ ರೀತಿ ನಾಲ್ವರೂ ಸಹ ಶ್ರೇಷ್ಠರು ಅಂತ ಭಗವಂತ ಹೇಳ್ತಾ ಇದ್ದಾನೆ. ಅಂದ್ರೆ ಈ ರೀತಿ 4 ರೀತಿಯ ಭಕ್ತರಿದ್ದಾರೆ. ಅಂದ್ರೆ ಅತಃ ಅಂದ್ರೆ ಕಷ್ಟದಲ್ಲಿ ಸಿಲುಕಿ ಹಾಕೊಂಡವರು, ಜಿಜ್ಞಾಸುಗಳು, ಅರ್ಥಾರ್ಥಿಗಳು, ಜ್ಞಾನಿಗಳು, ಈ ರೀತಿ 4 ರೀತಿಯ ಭಕ್ತರಿದ್ದಾರೆ. ಈ 4 ರೀತಿಯ ಭಕ್ತರು ಶ್ರೇಷ್ಠರು. ಅದೇ ರೀತಿ ತನ್ನ ಭಕ್ತರ ಬಗ್ಗೆ ಇನ್ನಷ್ಟು ಮತ್ತಷ್ಟು ಅಂದ್ರೆ ಈಗ 4 ಮಕ್ಳಿದಾರೆ ಅಂದಾಗ ಯಾರ್ ನಿಮ್ ಫೇವ್ರೇಟ್ ಅಂತ ಕೇಳಿದಾಗ ಅಮ್ಮ ಯಾರ್ದೋ ಒಬ್ಳದ ಹೆಸರು ಹೇಳ್ತಾಳಲ್ವಾ? ಅದೇ ರೀತಿ ಇಲ್ಲಿ ಕೃಷ್ಣ ಈ 4ರಲ್ಲಿ ಯಾವ ಭಕ್ತ ನಿನಗಿಷ್ಟನಪ್ಪ? ಯಾರು ಶ್ರೇಷ್ಠರು? ಅಂತ ಹೇಳಿದ್ರೆ ಕೃಷ್ಣ ಅದಕ್ಕೂ ಉತ್ತರ ಕೊಡ್ತಾನೆ. ಈ 4 ರೀತಿಯ ಭಕ್ತರೂ ಸಹ ಶ್ರೇಷ್ಠರು. ಆದ್ರೆ ಈ 4 ರೀತಿಯ ಭಕ್ತರಲ್ಲಿ ನನಗೆ ಯಾರು ತುಂಬಾ ಇಷ್ಟನಪ್ಪ ಅಂತ ಅಂದ್ರೆ ತೇಷಾಂ ಅವರಲ್ಲಿ ಜ್ಞಾನಿ ಪೂರ್ಣ ಜ್ಞಾನ ಉಳ್ಳ ನಿತ್ಯಯುಕ್ತಂ ಸದಾ ನಿರತನಾಗಿರುವ ಏವ ಒಂದೇ ಒಂದಾದ ಭಕ್ತಿ ಭಕ್ತಿ ಸೇವೆಯಲ್ಲಿರುವವನು ವಿಶೇಷತೆ ವಿಶೇಷನಾಗಿದ್ದಾನೆ. ಪ್ರಿಯಾಹ ಬಹಳ ಪ್ರಿಯನು. ಹಿ ಖಂಡಿತವಾಗಿಯೂ ಜ್ಞಾನಿನಃ ಜ್ಞಾನಿಗೆ ಆತ್ಮಾರ್ಥಂ ಅಂದ್ರೆ ಅತ್ಯಂತ ಅಹಂ ನಾನಾಗಿದ್ದೇನೆ. ಸಹ ಅವನು ಛ ಕೂಡ ಮಮ ನನಗೆ ಪ್ರಿಯ ಪ್ರೀತಿ ಪಾತ್ರನು. ಅಂದ್ರೆ ಯಾರು ಪ್ರೀತಿಸ್ತ್ಯಪ್ಪ ನೀನು ಅಂತ ಅಂದ್ರೆ ಇಲ್ಲಿ ಒಬ್ಬ ಭಕ್ತನ ಬಗ್ಗೆ ಕೃಷ್ಣ ಹೇಳ್ತಾ ಇದ್ದಾನೆ. ಅಂದ್ರೆ ಈ 4 ರೀತಿಯ ಭಕ್ತರೂ ಸಹ ಶ್ರೇಷ್ಠರೇ, ಇದ್ರಲ್ಲಿ ಏನು ಡೌಟ್ ಇಲ್ಲ. ಆದ್ರೆ ಇವರಲ್ಲಿ ನನಗೆ ಒಬ್ರನ್ನ ಕಂಡ್ರೆ ತುಂಬಾ ಪ್ರೀತಿ. ಯಾರಪ್ಪ ಅವರು ಅಂತ ಅಂದ್ರೆ ತೇಷಾಂ ಜ್ಞಾನಿ ನಿತ್ಯಯುಕ್ತಾಹ. ಅಂದ್ರೆ ಈ 4 ಪೈಕಿ ಜ್ಞಾನಿ ಸ್ವಲ್ಪ ವಿಶೇಷನಾಗಿ ಇದ್ದಾನೆ. ಯಾಕೆ ವಿಶೇಷನಾಗಿದ್ದಾನೆ? ಈಗ 4 ಜನ ಇದ್ದಾರೆ. ಒಬ್ರು ಡಾಕ್ಟ್ರು, ಒಬ್ರು ಇಂಜಿನಿಯರು, ಒಬ್ರು ಲಾಯರ್ ಆಗಿದ್ದಾರೆ. ಇನ್ನೊಬ್ಬ ನಿಮ್ ಮನೆಯಲ್ಲಿ ನಿಮ್ದು ಆಸ್ತಿ ಪಾಸ್ತಿ ನೋಡ್ಕೊಂಡು ವ್ಯವಹಾರ ನೋಡ್ಕೊಂಡು ಇದ್ದಾನೆ. ಈ 4 ಜನ ಮಕ್ಕಳಲ್ಲಿ ನಿಮಗೆ ಯಾರು ತುಂಬಾ ವಿಶೇಷ ಅಂದಾಗ ಅಪ್ಪ ಅಮ್ಮ ಹೇಳ್ತಾರ, ನಮ್ಮನ್ನ ನೋಡ್ಕೊಂಡು ಮನೇಲಿದ್ದಾನಲ್ಲ ಅವನೇ ನಮಗ್ ತುಂಬಾ ಇಷ್ಟ. ಆಗ ಬೇರೆಯವ್ರಿಗೆ ಆಶ್ಚರ್ಯ ಆಗುತ್ತೆ, ಇದೇನಪ್ಪ ಇದು, ಡಾಕ್ಟರ್ ಇದ್ದಾರೆ, ಲಾಯರ್ ಇದ್ದಾರೆ, ಇಂಜಿನಿಯರ್ ಇದ್ದಾರೆ, ಇವ್ರು ಯಾರು ನಿಮ್ಗೆ ಇಷ್ಟ ಇಲ್ವಾ? ಇವರೆಲ್ಲ ಇಷ್ಟ ಇಲ್ಲ ಅಂತ ನಾನು ಹೇಳ್ತಿಲ್ಲ. ಆದ್ರೆ ಇವರೆಲ್ಲ ಎಲ್ಲಿದ್ದಾರೆ ಗೊತ್ತಾ? ಫಾರಿನ್ ಅಲ್ಲಿ ಇದ್ದಾರೆ. ಆದ್ರೆ ನನ್ ಕೆಮ್ಮಿದ ತಕ್ಷಣ ಒಬ್ಬ ಮಗ ನೀರ್ ತಂದ್ಕೊಡ್ತಾನಲ್ಲ ಮನೇಲೇ ಇದ್ಕೊಂಡು, ಅವ್ನ್ ಕಮ್ಮಿನೇ ದುಡಿಬಹುದು, ಆದ್ರೂ ನನ್ ಕೆಮ್ಮಿದ ತಕ್ಷಣ ನೀರ್ ತಂದ್ಕೊಡ್ತಾನೆ. ನನ್ಗೆ ಹಸುವಾದ ತಕ್ಷಣ ನನ್ ಸೊಸೆ ಊಟ ತಂದು ಹಾಕ್ತಾಳೆ. ನಂಗೆ ಈ ಸೊಸೆನೇ ತುಂಬಾ ಇಷ್ಟ ಅಂತ ಹೇಳ್ತಾರಾ ಅಂತ ಕ್ವಶನ್ ಮಾಡ್ಬೇಡಿ. ಅದೇ ರೀತಿ ಇಲ್ಲಿ ಈ 4 ಪೈಕಿ ಜ್ಞಾನಿ ವಿಶೇಷನಾಗಿರೋನು. ಯಾಕೆ ವಿಶೇಷ? ಯಾಕೆ ಅಂದ್ರೆ ಪ್ರತಿದಿನ ಪ್ರತಿ ಕ್ಷಣ ಆತ ನನ್ನ ಜೊತೆ ಇದ್ದಾನೆ, ನನ್ನ ಸಂಪರ್ಕದಲ್ಲಿದ್ದಾನೆ, ನನ್ನ ಸಂಬಂಧವನ್ನ ಇಟ್ಕೊಂಡಿದ್ದಾನೆ. ನಾನು ಹೇಳದ್ನಲ್ಲ, ಅಪ್ಪ ಅಮ್ಮನ ಎಕ್ಸಾಂಪಲ್ ಕೊಟ್ಟೆ. ಏನ್ ಎಕ್ಸಾಂಪಲ್ ಕೊಟ್ಟೆ? ಕೆಮ್ಮಿದ ತಕ್ಷಣ ನೀರ್ ಯಾರು ತಂದ್ಕೊಡ್ತಾರೆ? ಅಮೆರಿಕಾದಲ್ಲಿರೋನ್ ಬಂದ್ ತಂದ್ಕೊಡ್ತಾನಾ? ಇಲ್ಲ ಅಲ್ವಾ? ಬೇಕಾರೆ ನೋಡಿ, ಎಷ್ಟೋ ಜನರಿಗೆ, ಅದರಲ್ಲೂ ಈಗ ವಿಶೇಷವಾಗಿ ಯಾರ್ ನಿಮಗ್ ತುಂಬಾ ಇಷ್ಟ ಅಂದ್ರೆ ಅಕ್ಕಪಕ್ಕದವ್ರ ಹೆಸರು ಹೇಳ್ತಾರೆ. ಯಾಕೆ ಅಂತ ಅಂದ್ರೆ ನನಗ್ ಹುಷಾರಿಲ್ಲ ಅಂದ ತಕ್ಷಣ ಒಂದ್ ತುತ್ತು ತಿಂಡಿ ತಂದ್ಕೊಡ್ತಾರೆ, ಊಟ ತಂದ್ಕೊಡ್ತಾರೆ. ಅವ್ರ ಸ್ಪೆಷಲ್, ನನ್ನ ಮಕ್ಳು ಸ್ಪೆಷಲ್ ಅಲ್ಲ ಅಲ್ವಾ? ಮಕ್ಳು ದುಡಿಬಹುದು, ಮಕ್ಳು ವಿದೇಶದಲ್ಲಿರ್ಬೋದು, ಮಕ್ಳು ನಮ್ಮನ್ನ ಪ್ರೀತಿಸ್ಬೋದು, ಆದ್ರೆ ತಕ್ಷಣ ಯಾರಾಗ್ತಾರೋ ಅವರು ತುಂಬಾ ವಿಶೇಷ. ಹಾಗೇನೆ ಇಲ್ಲಿ ಜ್ಞಾನಿ ತುಂಬಾ ವಿಶೇಷ. ಯಾಕೆ ಅಂದ್ರೆ ಆ ಜ್ಞಾನಿ ಪ್ರತಿದಿನ ಪ್ರತಿ ಕ್ಷಣ ನನ್ನ ಜೊತೆ ಇದ್ದಾನೆ, ನನ್ನ ಸಂಬಂಧವನ್ನ ಇಟ್ಕೊಂಡಿದ್ದಾನೆ. ಯಾವ ಸಂಬಂಧವನ್ನ ಇಟ್ಕೊಂಡಿದ್ದಾನೆ? ಪ್ರೀತಿಯ ಸಂಬಂಧವನ್ನ ಇಟ್ಕೊಂಡಿದ್ದಾನೆ ಅವನು. ಅಷ್ಟೇ ಅಲ್ಲ, ಅವನು ಏನ್ ಬೇಕು ಅಂತ ಕೇಳಿದ್ರೆ ಆ ಜ್ಞಾನಿಗೆ ಅವನಿಗೇನು ಬೇಡವಂತೆ, ನಾನೇ ಬೇಕಂತೆ.
ಈಗ ಒಬ್ಬ ದೊಡ್ಡ ಶ್ರೀಮಂತ ಇರ್ತಾನೆ, ಆಸ್ತಿ ಪಾಲಾಗ್ತಾ ಇರುತ್ತೆ. ಯಾರ್ಯಾರಿಗೆ ಏನೇನ್ ಬೇಕು ಅಂದ್ರೆ, "ಅಪ್ಪ ನನಗ್ ತೆಂಗಿನ ತೋಟ ಕೊಡು, ಅಪ್ಪ ನನಗ್ ಆ ಫ್ಯಾಕ್ಟ್ರಿ ಕೊಡು, ಅಪ್ಪ ನನಗ್ ಈ ಫ್ಯಾಕ್ಟ್ರಿ ಕೊಡು" ಅಂತ ಕೇಳ್ತಾರೆ. ಆದ್ರೆ ಒಬ್ಬ ಮಗ ಇರ್ತಾನೆ, "ಅಪ್ಪ ನೀನ್ ಬಂದ್ಬಿಡಪ್ಪ ಸಾಕು, ನಿನ್ ಪ್ರೀತಿ ಸಾಕಪ್ಪ, ನಿನ್ನ ಆಶೀರ್ವಾದ ಸಾಕಪ್ಪ" ಅಲ್ವಾ? ದುರ್ಯೋಧನ ಮತ್ತೆ ಅರ್ಜುನ ಇಬ್ರು ಕೃಷ್ಣನ ಮುಂದೆ ಹೋಗ್ತಾರೆ. ದುರ್ಯೋಧನ ಕೇಳ್ತಾನೆ, "ಏನ್ ಬೇಕು?" ಅಂದ್ರೆ ಕೃಷ್ಣ ಕೇಳ್ತಾನೆ, "ಏನ್ ಬೇಕು?" ಅಂದಾಗ ದುರ್ಯೋಧನ ಹೇಳ್ತಾನೆ, "ನೀನ್ ಯುದ್ಧ ಮಾಡಲ್ಲ ಅಂದ್ರೆ ನಿನ್ನನ್ ಇಟ್ಕೊಂಡ್ ನಾನೇನ್ ಮಾಡ್ಲಿ? ನಿನ್ನ ಸೇನೆಯನ್ನ ಕೊಡು ಸಾಕು, ನಾನ್ ಗೆದ್ಕೊಂತೀನಿ ಯುದ್ಧವನ್ನ" ಅಂತ ಕೇಳ್ತಾನೆ. ಆದ್ರೆ ಅರ್ಜುನ ಹೇಳ್ತಾನೆ, "ನೀನ್ ಯುದ್ಧ ಮಾಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ. ನೀನ್ ನನ್ ಜೊತೆ ಇರು ಸಾಕು. ನೀನ್ ನನಗೆ ಸಮಯಕ್ಕೆ ತಕ್ಕ ಹಾಗೆ ಮಾರ್ಗದರ್ಶನವನ್ನ ಕೊಡು ಸಾಕು. ನನಗಿನ್ನೇನೂ ಬೇಡ." ಅಲ್ವಾ? ಮೊದಲಿಗೆ ಅವನಿಗೆ ಆಪ್ಷನ್ ಕೊಟ್ಟಾಗ ಅವನಿಗೆ ಹೇಳ್ಬೋದಿತ್ತು, "ನನಗೆ ಅಶ್ವಾರೋಹಿ ದಳ ಬೇಡಪ್ಪ, ನನಗ್ ನೀನೇ ಬೇಕು. ನೀನಿದ್ರೇನೆ ನನಗ್ ಸಾಕು" ಅಂತ ಕೇಳ್ಬೋದಿತ್ತು. ಆದ್ರೆ ಅವನಿಗೆ ಕೇಳೋದಿಕ್ಕೆ ಮನಸ್ಸು ಬರ್ಲಿಲ್ಲ. ಯಾಕೆ? ಅವನು ದುಷ್ಟನಾಗಿದ್ದ. ಅರ್ಜುನ ಹೇಳ್ತಾನೆ, "ನೀನ್ ನನ್ ಜೊತೆ ಇರು. ನೀನು ಜೊತೆ ಇರು" ಅಂದ ತಕ್ಷಣನೇ ಬ್ರಹ್ಮಾಂಡದ ನಾಯಕ ಅವನು. ಅಲ್ವಾ? ಕೇವಲ ಒಂದು ಲೋಕ ಅಲ್ಲ, 14 ಲೋಕದ ಒಡೆಯ ಸಾಮಾನ್ಯ ಪ್ರಜೆಯಾಗಿ ಹುಟ್ಟಿದಂತಹ ಅರ್ಜುನನಿಗೆ ಸಾರಥಿಯಾಗಿ ನಿಂತ್ಕೊಳ್ತಾನೆ. ಆ ಕಡೆಯಿಂದ ಭೀಷ್ಮ ಪಿತಾಮಹ ಶಂಖ ಊದುತ್ತಿದ್ದ ಹಾಗೆ ಇಲ್ಲಿಂದ ಕೃಷ್ಣ ಊದ್ತಾನೆ ವಿತೌಟ್ ಎನಿಬಡೀಸ್ ಪರ್ಮಿಷನ್. ನಿನಗ್ ಗೊತ್ತಿಲ್ಲ ಇವ್ರ ಜೊತೆ ಯಾರಿದ್ದಾರೆ ಅಂತ. ಇವ್ರ ಜೊತೆ ನಾನಿದ್ದೀನಿ. ಧರ್ಮ ಸ್ಥಾಪಕನಾದ ನಾನಿದ್ದೀನಿ. ಕೃಷ್ಣ ಇದ್ದೀನಿ. 14 ಲೋಕದ ಒಡೆಯನಿದ್ದೀನಿ. ಅಷ್ಟಿದ್ರುನು ಅವನೇನ್ ಮಾಡಿದ? ಸಾರಥಿಯಾಗಿದ್ದ. ಅಲ್ವಾ? ಆ ರೀತಿ ಇಲ್ಲಿ ಜ್ಞಾನಿಯಾಗಿರೋನು ಪ್ರತಿ ದಿನ ನಿನಗೇನ್ ಬೇಕು ಅಂದ್ರೆ ನೀನೇ ಬೇಕು. ನಂಗೇನು ಬೇಡ. ಈಗ ಒಬ್ಳು ಹೇಳ್ತಾ ಹೋಗ್ತಾರಲ್ಲ, ನಿಜವಾಗ್ಲೂ ಒಬ್ಬ ವ್ಯಕ್ತಿಯನ್ನ ನೀವು ಪ್ರೀತಿಸ್ತೀರಾ ಅಂತ ಅಂದ್ರೆ, ಆ ವ್ಯಕ್ತಿ ನಿನಗೇನ್ ಬೇಕು ಅಂತ ಅಂದ್ರೆ, ಆ ಪ್ರಿಯತಮೆ ಹೇಳೋದು ಒಂದೇ ಮಾತು, ನೀನೇ ಬೇಕು. ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡೋರು, ನಿಂಗೇನ್ ಮಾಡಕ್ ಬೇರೆ ಕೆಲ್ಸ ಇಲ್ವಾ? ನಿಂಗೇನ್ ಬೇಕು? ದುಡ್ಡು ಬೇಕಾ? ಕಂಪ್ಯೂಟರ್ ಬೇಕಾ? ನಿಂಗೆ ಗೋಲ್ಡ್ ಚೈನ್ ಬೇಕಾ? ಏನ್ ಬೇಕ್ ಹೇಳು? ನೀನ್ ಏನ್ ಕೇಳಿದ್ರು ನಾನ್ ಕೊಡಿಸ್ತೀನಿ. ಆಗ ಅವಳು ಹೇಳ್ತಾಳೆ, ನಂಗೇನು ಬೇಡ. ನೀನ್ ಬೇಕಷ್ಟೆ. ಅಲ್ವಾ? ಅದೇ ರೀತಿ ಒಬ್ಬ ಜ್ಞಾನಿಯಾಗಿರೋನು ಭಗವಂತನಿಗೆ ಕೇಳ್ಕೊಳ್ಳೋದು ನೀನೇ ಬೇಕು. ಹಾಗಾಗಿ ಆತ ಏನಾಗಿದ್ದಾನೆ? ನಿತ್ಯಯುಕ್ತಾಹ. ಅವನು ನಿತ್ಯಯುಕ್ತನಾಗಿದ್ದಾನೆ, ನಿತ್ಯ ಸಂತುಷ್ಟನಾಗಿದ್ದಾನೆ. ಯಾಕಿದಾನಪ್ಪ? ಅದಕ್ಕೆ ಏನು ಕಾರಣ ಅಂತ ನೋಡೋದಾದ್ರೆ, ಏಕಭಕ್ತಿಹಿ. ಅಂದ್ರೆ ಅವನು ನನ್ನನ್ನ ತುಂಬಾ ಹಚ್ಕೊಂಡ್ಬಿಟ್ಟಿದ್ದಾನೆ. ಹೇಳಿದ್ನಲ್ಲ, ಭಕ್ತಿ ಈಸ್ ನಥಿಂಗ್ ಬಟ್ ಪ್ರೀತಿ ಅಂತ ಯಾಕೆ ಹೇಳ್ತೀವಿ ಅಂತ ಅಂದ್ರೆ, ಒಬ್ಬ ಮನಸಾರಿ ಪ್ರೀತಿಸೋ ಪ್ರೇಯಸಿ ಕೇಳೋದು ಅವಳ ಪ್ರಿಯತಮನಿಗೆ ಒಂದೇ, "ನಾನ್ ನಿನ್ ತುಂಬಾ ಹಚ್ಕೊಂಡ್ಬಿಟ್ಟಿದೀನಿ ಗೊತ್ತಾ? ನಿಂಗ್ ಗೊತ್ತಿಲ್ಲ. ನಾನ್ ಎಷ್ಟು ಹಚ್ಕೊಂಡಿದೀನಿ, ನಾನು ಎಷ್ಟು ಪ್ರೀತಿಸ್ತೀನಿ ಅಂತ ನಿನಗೆ ಅರ್ಥ ಆಗ್ತಿಲ್ಲ" ಅಂತ ಅವಳು ಹೇಳ್ತಾಳೆ. ಯಾಕೆ ಹೇಳ್ತಾಳಪ್ಪ ಅಂತಂದ್ರೆ, ಅಷ್ಟೊಂದು ಅವಳು ಅವನನ್ನ ಹಚ್ಕೊಂಡ್ಬಿಟ್ಟಿರ್ತಾಳೆ. ಅದೇ ರೀತಿ ಒಬ್ಬ ಭಕ್ತನಾಗಿರೋನು ಪ್ರತಿದಿನ, ಪ್ರತಿ ಕ್ಷಣ ಕೃಷ್ಣನನ್ನ ಹಚ್ಕೊಂಡ್ಬಿಟ್ಟಿರ್ತಾನೆ. ಹೇಗೆ ಹಚ್ಕೊಂಡ್ಬಿಟ್ಟಿರ್ತಾನಪ್ಪ ಅಂತ ಅಂದ್ರೆ, ನಾನೇ ಸರ್ವೋತ್ತಮ ಅಂತ ಅವನಿಗೆ ಗೊತ್ತಿರುತ್ತೆ. ಹಾಗಾಗಿ ಪ್ರತಿ ಹೆಜ್ಜೆಯಲ್ಲಿ ಬೇರೆ ಯಾರನ್ನೂ ಸಹ ಅವನು ಅವನ ದುಃಖವನ್ನಾಗ್ಲಿ, ಅವನ ಸುಖವನ್ನಾಗ್ಲಿ ಹಂಚ್ಕೊಳ್ಳೋದಿಲ್ಲ. ಅವನಿಗೆ ದುಃಖ ಬಂದ್ರು ನಾನ್ ನಿನ್ ಬಳಿ ಹೇಳ್ಬೇಕು ಅಂತ ಹೇಳ್ತಾನೆ. ಕಷ್ಟ ಬಂದ್ರು ನಾನ್ ನಿನ್ನ ಬಳಿ ಹೇಳ್ಬೇಕು ಅಂತ ಹೇಳ್ತಾಳೆ. ನಾನ್ ಹೇಳಿದ್ನಲ್ಲ, ಒಬ್ಬ ನಿಜವಾದ ಪ್ರೇಯಸಿ ಹೇಗಿರ್ತಾಳೆ ಅಂತ ಅಂದ್ರೆ, ಕಷ್ಟ ಬಂದ ತಕ್ಷಣ ಎಲ್ಲೋ ದೂರದಲ್ಲಿರುವಂತಹ ಅವನ ಪ್ರಿಯತಮಂಗೆ ಹೇಳ್ಬೇಕು ಅಂತ ಅವಳು ಚಡಪಡಿಸ್ತಾಳೆ. ಅವನು ಬಂದು ಸರಿ ಮಾಡ್ತಾನೆ ಅಂತ ಅಲ್ಲ. ನಾನ್ ಅವನಿಗೆ ಹೇಳ್ದೆ ಅನ್ನುವಂತಹ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅಷ್ಟೇ. ಹಾಗೇನೆ ಇಲ್ಲಿ ಭಕ್ತನಾಗಿರೋನು, ಜ್ಞಾನಿಯಾಗಿರೋನು ಪ್ರತಿಯೊಂದನ್ನು ಮೊದಲು ಭಗವಂತನಿಗೆ ಹೇಳ್ತಾ ಇರ್ತಾನೆ. ತುಂಬಾ ಹಚ್ಕೊಂಡ್ಬಿಟ್ಟಿರ್ತಾನೆ. ಕೂತ್ರೆ ಭಗವಂತ, ನಿಂತ್ರೆ ಭಗವಂತ, ಊಟ ಮಾಡ್ಬೇಕಾದ್ರೆ ಭಗವಂತ, ನಿದ್ರೆ ಮಾಡ್ಬೇಕಾದ್ರೆ ಭಗವಂತ. ಭಗವಂತ ಬಿಟ್ಟು ಅವನಿಗೇನು ಬೇರೆ ಕಾಣೋದೇ ಇಲ್ಲ. ಹಾಗಾಗಿ
ಅವನನ್ನ ಅಷ್ಟೊಂದು ಹಚ್ಕೊಂಡ್ಬಿಟ್ಟಿದಾನಲ್ವಾ, ಹಾಗಾಗಿ ನನಗೆ ಅವನನ್ನ ಕಂಡ್ರೆ ತುಂಬಾ ಇಷ್ಟ. ಭಗವಂತನನ್ನೇ ಹಚ್ಚಿಕೊಂಡ್ರೆ ಅವನಿಗೆ ಯಾವತ್ತಾದ್ರೂ ದುಃಖ ಸಿಕ್ಕುತ್ತಾ ಅಂತ ನೋಡೋದಿದ್ರೆ ಖಂಡಿತ ಇಲ್ಲ. ಅವನಿಗೆ ಯಾವಾಗ್ಲೂ ಸುಖ ಸಿಕ್ಕತ್ತೆ. ಯಾಕೆ ಅಂದ್ರೆ ಅವನು ಸರ್ವೋತ್ತಮ. ಹಾಗಾಗಿ ಅವನೇ ಶ್ರೇಷ್ಠನು. ಇಲ್ಲಿ ಅವನೇ ಶ್ರೇಷ್ಠನು ಅಂತ ಭಗವಂತ ಹೇಳೋದಷ್ಟೇ ಅಲ್ಲ, ಅವನ ಭಕ್ತನೂ ಸಹ ಹೇಳ್ತಾನೆ, ನನ್ನ ಕೃಷ್ಣನೇ ಸರ್ವೋತ್ತಮ. ನನಗೇನ್ ಬೇಕೋ ನಮ್ಮ ಅಪ್ಪ ಅಮ್ಮ ಕೊಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ನನ್ನ ಬಾಸ್ ನನಗ್ ಪ್ರಮೋಷನ್ ಕೊಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಆದ್ರೆ ನನ್ನ ಬಾಸ್ ನೋಡಿಲ್ದೇ ಇರ್ಬೋದು, ಅಥವಾ ನನ್ನ ಅಪ್ಪ ಅಮ್ಮ ನನ್ನ ಎಫರ್ಟ್ ನ ನೋಡದೇ ಇರ್ಬೋದು. ಉದಾಹರಣೆ, ಮನೆಯಲ್ಲಿ 3-4 ಜನ ಮಕ್ಳಿರ್ತಾರೆ. 3-4 ಜನ ಮಕ್ಳಲ್ಲಿ ಒಬ್ಬ ಮಗನನ್ನ ತಿರಸ್ಕಾರ ಮಾಡ್ತಾರೆ, ಅಥವಾ ಒಬ್ಬ ಮಗಳನ್ನ ತಿರಸ್ಕಾರ ಮಾಡ್ತಾರೆ. ಇನ್ನಿಬ್ರನ್ ಕಂಡ್ರೆ ಮಕ್ಳಿಗೆ ತುಂಬಾ, ಆ ತಾಯಿಗೆ ತುಂಬಾ ಪ್ರೀತಿ. ಆ ರೀತಿ ಆಗಲ್ಲ ಅಂತ ಹೇಳ್ಬೇಡಿ, ಕಲಿಯುಗ ಇದು. ಆದ್ರೆ ಎಲ್ಲವನ್ನ ಒಬ್ಬ ಭಗವಂತ ನೋಡ್ತಾ ಇರ್ತಾನೆ. ಹಾಗಾಗಿ ಅವನು ಸರ್ವೋತ್ತಮ ಅಂತ ಅಂದಾಗ ಭಗವಂತನು ಹೇಳ್ತಾನೆ, ಹೌದು ನೀನು ನನಗೆ ಸರ್ವೋತ್ತಮ. ಅಷ್ಟೇ ಅಲ್ಲ, ಪ್ರಿಯೋ ಹಿ ಜ್ಞಾನಿನೋ ಜ್ಞಾನಿನ್ಯೋತರ್ಥಂ ಅಂದ್ರೆ, ಆದ್ದರಿಂದ ಆ ಜ್ಞಾನಿಗೆ ಅನ್ಯರ್ಥ ಅಂದ್ರೆ ಬಹಳವಾಗಿ, ಅಂದ್ರೆ ಎಷ್ಟರ ಮಟ್ಟಿಗೆ ಅಂತ ಅಂದ್ರೆ ಅರ್ಥ, ಅಂದ್ರೆ ಅರ್ಥ ಅತಿ ಅಂತ ಹೇಳ್ತಾರೆ. ಅರ್ಥ ಅತಿ ಅಂದ್ರೆ, ಅರ್ಥ ಅಂದ್ರೆ ಏನೂ ಸಿಗುತ್ತೆ ಅಂತ ಅಲ್ಲ, ಅವನಿಗೆ ಬೇಕಾಗಿರೋದು ಭಗವಂತನೇ. ನಾ ಹೇಳದ್ನಲ್ಲ, ಯಾಕೆ ಭಕ್ತಿಯನ್ನ ಪ್ರೀತಿಗೆ ಹೋಲಿಸ್ತೀವಿ ಅಂತ ಅಂದ್ರೆ, ಅಷ್ಟರ ಮಟ್ಟಿಗೆ ಒಬ್ಬ ಜ್ಞಾನಿಯಾಗಿರೋನು, ಒಬ್ಬ ಭಕ್ತನಾಗಿರೋನು ಭಗವಂತನನ್ನ ಅಷ್ಟೊಂದು ಹಚ್ಕೊಂಡಿರ್ತಾನೆ, ಅಷ್ಟೊಂದು ಪ್ರೀತಿಸ್ತಾನೆ. ಇಲ್ಲಿ ಪ್ರೀತಿ ಅಂದ ತಕ್ಷಣ ನಮಗೆ ವಿ ಫೀಲ್ ಇಟ್, ಅದಕ್ಕೋಸ್ಕರ ಹೇಳಿದ್ದು. ಹಾಗಾಗಿ ಜ್ಞಾನಿ ಯಾವಾಗ್ಲೂ ಸಹ, ಆ ಜ್ಞಾನಿ ಆದವನು ಇದ್ದಾನಲ್ಲ, ಅವನು ಅರ್ಥಂ ಅತಿ ಅಂದ್ರೆ ಅವನಿಗೆ ಏನೂ ಬೇಡ, ಅವನಿಗೆ ಬೇಕಾಗಿರೋದೊಂದೇ ದೇವ್ರು. ಹೇಗಪ್ಪ ಇದನ್ನ ನೀವು ಹೇಗೆ ವ್ಯಕ್ತಪಡಿಸ್ತೀರಾ? ಈ ತರದ್ದು ಭಕ್ತರು ಇದ್ದಾರಾ ಅಂದ್ರೆ ಖಂಡಿತವಾಗ್ಲೂ ಈಗ್ಲೂ ಇದಾರೆ. ಈಗ ಇದರಾ ಇಲ್ವಾ ಅನ್ನೋದಕ್ಕಿಂತ, ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ, ಭಾಗವತ ಹೇಳೋ ಹಾಗೆ, ಅಂತಹ ಭಕ್ತರಿಗೆ ನಿಜವಾದ ಉದಾಹರಣೆ ನಮ್ಮ ಪ್ರಹ್ಲಾದ. ಪ್ರಹ್ಲಾದನ ಭಕ್ತಿ ಹೇಗಿತ್ತು ಅಂತ ಅಂದ್ರೆ, ಭಗವಂತ ಕೇಳ್ತಾನೆ ನಿನಗೇನ್ ಬೇಕು? ಆಗ ತಕ್ಷಣ ಪ್ರಹ್ಲಾದ ಹೇಳುವಂತ ಮಾತು, ನನ್ನ ಭಕ್ತಿ ವ್ಯವಹಾರ ಅಲ್ಲ, ನಾನ್ ನಿನ್ ಜೊತೆ ಬಿಸ್ನೆಸ್ ಮಾಡ್ತಾ ಇಲ್ಲ. ಅಷ್ಟೇ ಅಲ್ಲ, ನನಗೆ ಒಂದು ನೀನೇ ಬೇಕು, ಅಥವಾ ನಾನು ನಿನ್ನನ್ನ ಹೇಗೆಲ್ಲ ಆರಾಧಿಸ್ತಾ ಇದ್ದೀನಿ, ಇದನ್ನೇ ನಾನು ಹೀಗೆ ಆರಾಧಿಸ್ಬೇಕು. ಇನ್ನೂ ನನಗೇನಾದ್ರೂ ನಿನಗೆ ಕೊಡ್ಬೇಕು ಅನ್ಸತ್ತಾ? ಹಾಗಿದ್ರೆ ಏನ್ ಕೊಡು ಗೊತ್ತಾ? ನಾನು ನಿನ್ನ ಬಳಿ ಏನನ್ನೂ ಬೇಡಬಾರ್ದು, ಅಂತಹ ಮನಸ್ಥಿತಿಯನ್ನ ನನಗೆ ಕೊಡು ಅಂತ ಕೇಳ್ತಾನೆ ಪ್ರಹ್ಲಾದ. ನಾವಾದ್ರೆ ದೇವಸ್ಥಾನಕ್ ಹೋಗ್ತಿದ್ದಂಗೆ, ಈ ದೇವಸ್ಥಾನಕ್ ಹೋದ್ರೆ ಏನೋ ಒಂದು ಸಿಗುತ್ತಂತೆ ಅಂದ ತಕ್ಷಣ, ಹೌದಾ ನನಗ್ ಸಿಗುತ್ತಾ? ಹಾಗಿದ್ರೆ ನನ್ ಮಗ್ಳಿಗ್ ಅದ್ ಬೇಕು, ನನ್ ಮಗಂಗ್ ಇದ್ ಬೇಕು, ನನಗ್ ಇದ್ ಬೇಕು, ಅದೇ ಬೇಕು. ಆದ್ರೆ ಇಲ್ಲಿ ಪ್ರಹ್ಲಾದ ಎಷ್ಟು ಸುಂದರವಾಗಿ ಹೇಳ್ತಾನೆ ಅಂದ್ರೆ, ಒಂದು ವ್ಯವಹಾರ ಅಲ್ಲ. ಹಾಗಾಗಿ ಭಕ್ತನಾಗಿ ನಾನು ಆರಾಧಿಸ್ಬೇಕು ಅಂದ್ರೆ, ನೀನು ಸ್ವಾಮಿ, ನಾನು ಭಕ್ತ, ನಾನ್ ನಿನ್ನನ್ನ ಹೀಗೆ ಆರಾಧಿಸ್ತಾ ಇರ್ಬೇಕು, ಅಂತಹ ವರವನ್ನ ಕೊಡು ಅಂತ ಕೇಳ್ಕೊಳ್ತಾನೆ. ಹಾಗಾಗಿ ಅವನು ಮತ್ತೆ ಮತ್ತೆ ಹುಟ್ಟಿದಾಗಲೂ ಸಹ ಅವನು ಭಗವಂತನನ್ನೇ ಆರಾಧಿಸ್ತಾ ಇರ್ತಾನೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಮ್ಮ ರಾಯರು. ರಾಯರು ಸದಾ ಕೃಷ್ಣನನ್ನ, ರಾಮನನ್ನ ಆರಾಧಿಸ್ತಾ ಇರ್ತಾರೆ. ನೀವು ರಾಯರ ಬೃಂದಾವನ ನೋಡಿದ್ರೆ, ರಾಯರ ಬೃಂದಾವನದ ಮುಂದೆ ಪ್ರಹ್ಲಾದನ ವಿಗ್ರಹ ಇರುತ್ತೆ, ರಾಯರ ಬೃಂದಾವನ ಇರುತ್ತೆ. ಆ ಬೃಂದಾವನದ ಮೇಲೆ ರಾಮ, ಲಕ್ಷ್ಮಣ, ಸೀತೆ ಇರ್ತಾರೆ. ಮುಖ್ಯ ಪ್ರಾಣ ಇರ್ತಾನೆ. ಅಂದ್ರೆ ಮುಖ್ಯ ಪ್ರಾಣನ ಹಾಗೆ ನಾನ್ ನಿನ್ನನ್ನ ಆರಾಧನೆ ಮಾಡ್ಬೇಕು. ನಾವು ರಾಯರು ಅಂದ ತಕ್ಷಣ ನಾನು ಹೋಗ್ತೀನಿ, ಹೆಜ್ಜೆ ನಮಸ್ಕಾರ ಹಾಕ್ತೀನಿ, ನನಗ್ ರಾಯರು ಏನೋ ಆಶೀರ್ವಾದ ಕೊಡ್ತಾರೆ ಅಲ್ಲ. ರಾಯರು ಅಂದ ತಕ್ಷಣ ನಮಗೆ ಪ್ರಹ್ಲಾದ ನೆನಪಾಗ್ಬೇಕು. ಪ್ರಹ್ಲಾದನ ಜೊತೆ ನೀನು ಸ್ವಾಮಿ, ನಾನು ಭಕ್ತ, ನಾನ್ ನಿನ್ನನ್ನ ಆರಾಧನೆ ಮಾಡ್ಬೇಕು.
ಅಷ್ಟೇ ನಮಗೆ ನೆನಪಿರಬೇಕೇ ವಿನಃ ನಮಗ್ ಬೇರೆ ಯಾವುದು ನೆನಪಿರಬಾರ್ದು. ಅದಕ್ಕೆ ಹೇಳೋದು. ಅಂದ್ರೆ ನೋಡಿ, ಅಂತಹ ಭಕ್ತರನ್ನ ಭಗವಂತ ಇಷ್ಟಪಡ್ತಾನೆ. ಇದು ನಿಜವಾದ ಭಕ್ತನ ಲಕ್ಷಣ ಅಂತ ಹೇಳ್ತಾ ಇದ್ದಾನೆ ಭಗವಂತ. ಹಾಗಿದ್ರೆ ಭಕ್ತರ ಪರಾಧೀನ ಅಂತ ಭಗವಂತ ಹೇಳ್ತಾನೆ ಅಂತ ಅಂದ್ರೆ, ನಾವು ನಿಜವಾದ ಭಕ್ತರ ಅಂತ ನಮ್ಮನ್ನ ನಾವೇ ಪ್ರಶ್ನೆ ಮಾಡ್ಕೋಬೇಕು. ಪ್ರವಚನ ಹೇಳ್ತೀವಿ, ಪ್ರವಚನ ಕೇಳ್ತೀವಿ, ಭಾಗವತವನ್ನ ಓದ್ತೀವಿ, ಭಗವದ್ಗೀತೆಯನ್ನ ಓದ್ತೀವಿ. ಹಾಗಿದ್ರೆ ನಾವು ಭಕ್ತರ? ನೋ. ನಿಜವಾದ ಭಕ್ತರು ಯಾರು? ನೀನು ಸ್ವಾಮಿ, ನಾನ್ ಭಕ್ತ, ನನಗೇನೂ ಬೇಡ, ನನ್ನ ಭಕ್ತಿ ವ್ಯವಹಾರ ಅಲ್ಲ, ಅಷ್ಟೂ ಮೀರಿ ನನಗೆ ನೀನು ವರ ಕೊಡ್ಬೇಕಾ, ನಾನು ನಿನ್ನ ಹತ್ರ ಏನೂ ಕೇಳಬಾರ್ದು, ಅಂತಹ ವರವನ್ನ ಕೊಡು ಅಂತ ಕೇಳುವವನು ನಿಜವಾದ ಭಕ್ತ. ಸೊ ಇದನ್ನೆಲ್ಲಾರು ಒಂದ್ ಕಡೆ ಬರ್ದಿಟ್ಕೊಳ್ಳಿ. ಬರ್ದಿಟ್ಕೊಂಡು ದಿನಾ ಓದಿ, ಬಹುಶಃ ಒಂದಲ್ಲ ಒಂದು ದಿನ ನಾವೂ ಸಹ ನಿಜವಾದ ಭಕ್ತರಾಗಬಹುದೇನೋ. ಹಾಗಿದ್ರೆ ನೀನ್ ಅಂದ್ರೆ ಅವನು ಎಷ್ಟು ಸುಂದರವಾಗಿ ಹೇಳ್ತಾನೆ ಅಂತ ಅಂದ್ರೆ, ಜ್ಞಾನಿ ಆಗಿರೋನು, ಅಯ್ಯೋ ನೀನೇ ಇದೆಯಲ್ಲ, ನನಗಿನ್ನೇನು ಬೇಡ, ನೀನ್ ನನ್ ಜೊತೆ ಇದೆಯಾ, ನೀನ್ ನನ್ನನ್ನು ಕಾಪಾಡ್ತಾ ಇದೀಯಾ, ನೀನ್ ನನಗೆ ಆಶ್ರಯವನ್ನ ಕೊಡ್ತಾ ಇದೀಯಾ, ಹೀಗಿರ್ಬೇಕಾ, ನನಗೇನ್ ಬೇಕು, ನನಗೇನು ಬೇಡ. ಜಸ್ಟ್ ಮಗು ಹೇಳುತ್ತಲ್ಲ, ಅಮ್ಮ ನೀನೇ ಬೇಕಮ್ಮ. ಈಗ ಸುಮ್ನೆ ಸಣ್ಣ ಮಕ್ಳಿಗೆ ಹಾಸ್ಟೆಲ್‌ಗೆ ಹೋಗು, ಹಾಸ್ಟೆಲ್ ಕಳಿಸ್ಬಿಡ್ತೀನಿ ಅಂದ ತಕ್ಷಣ ಆ ಮಗು ಪ್ರೀತಿಯಿಂದ ಹೇಳುತ್ತೆ, ಅಮ್ಮ ನೀನ್ ಹೇಳ್ದಂಗ್ ಕೇಳ್ಕೊಂಡು ನಾನ್ ನಿನ್ ಜೊತೆನೆ ಇರ್ತೀನಮ್ಮ, ನಾನ್ ನಿನ್ ಬಿಟ್ಟು ಹೋಗಲ್ಲ ಅಮ್ಮ ಅಂತ ಹೇಗೆ ಕೇಳುತ್ತೋ, ಹಾಗೆ ಇಲ್ಲಿ ನಿಜವಾದ ಭಕ್ತನಾಗಿರೋನು ಭಗವಂತನಿಗೆ ಹೇಳೋದು, ಭಗವಂತ ನನಗೆ ನೀನೇ ಬೇಕು, ನನಗೆ ಇನ್ನೇನೂ ಬೇಡ. ಅದೇ ರೀತಿ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ಅಹಂ ಸಚ ಮಮ ಪ್ರಿಯಾಹ. ಅಂದ್ರೆ ಈಗ ಹೇಳ್ತೀವಲ್ಲ, ನಿಮ್ಗೆ ಯಾಕೆ ಆ 4 ಮಕ್ಳಲ್ಲಿ ಅವರೇ ಇಷ್ಟ ಅಂದಾಗ ಆ ಅಪ್ಪ ಅಮ್ಮ ಹೇಳ್ತಾರೆ, ಅವನು ನಮ್ಮನ್ನ ಅಷ್ಟೊಂದು ಹಚ್ಕೊಂಡಿದ್ದಾನೆ, ಹಾಗಾಗಿ ನಾವು ಅವನನ್ನ ಅಷ್ಟೊಂದು ಹಚ್ಕೊಂಡಿದ್ದೀವಿ ಅಂತ. ಅದೇ ರೀತಿ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ, ನನ್ನ ಭಕ್ತ ನನ್ನನ್ನ ಎಷ್ಟು ಹಚ್ಕೊಂಡಿದ್ದಾನೋ ಅದರ 100ರಷ್ಟು ನಾನು ಅವನನ್ನ ಹಚ್ಕೊಂಡಿದ್ದೀನಿ. ಇಬ್ರು ಪ್ರೀತಿಸೋರನ್ನ ಕೇಳಿದ್ರೆ, ಯಾಕೆ ನೀವು ಅವ್ರನ್ನ ಪ್ರೀತಿಸ್ತೀರಾ ಅಂದಾಗ ಅವರು ಹೇಳೋದಿದೆ ಅಲ್ವಾ, ಅಯ್ಯೋ ಆಕೆ ನನ್ನನ್ನ ಅಷ್ಟೊಂದು ಪ್ರೀತಿಸ್ತಾಳೆ, ಅದಕ್ಕೆ ನಾನು ಅವಳನ್ನ ಪ್ರೀತಿಸ್ತೀನಿ. ಅಥವಾ ಅವನು ನನ್ನನ್ನ ಅಷ್ಟೊಂದು ಪ್ರೀತಿಸ್ತಾನೆ, ಅದಕ್ಕೆ ನಾನು ಅವಳನ್ನ ಪ್ರೀತಿಸ್ತೀನಿ. ಅದೇ ರೀತಿ ಇಲ್ಲಿ ಭಗವಂತನು ಹೇಳಿದ್ದಾನೆ, ನನ್ನ ಭಕ್ತರು ನನ್ನನ್ನ ಎಷ್ಟು ಹಚ್ಕೊಳ್ತಾರೋ ಅದರ 100ರಷ್ಟು ನಾನು ಅವರನ್ನ ಹಚ್ಕೊಳ್ತೀನಿ. ನೋಡಿ, ಭಗವಂತ ನಮ್ಮನ್ನ ಪ್ರೀತಿಸುವಂತಹ ಮಾರ್ಗವನ್ನ ಹೇಳ್ತಾ ಇದ್ದಾನೆ. ಇನ್ನು ಹಾಗಿದ್ರೆ ಈಗ ನೀನು ಜ್ಞಾನಿ ಬಗ್ಗೆ ಹೇಳ್ದೆ. ಹಾಗಿದ್ರೆ ಉಳಿದ 3 ಜನ ಇದಾರಲ್ಲ, ಅವ್ರು ನಿಂಗಿಷ್ಟ ಇಲ್ವಾ? ನಾನ್ ಎಲ್ಲಿ ಹೇಳ್ದೆ ನನಗಿಷ್ಟ ಇಲ್ಲ ಅಂತ? ನನಗ ಅವ್ರೂ ಇಷ್ಟ. ಹೇಗೆ ಇಷ್ಟ ಗೊತ್ತಾ? ಹೇಗೆ ಇಷ್ಟನಪ್ಪಾ ಅಂದ್ರೆ 18ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ, ಉದಾರಹ, ಉದಾರ ಹೃದಯವುಳ್ಳವರು, ಸರ್ವೇ ಎಲ್ಲರೂ, ಏವ ಖಂಡಿತವಾಗಿಯೂ, ಏತೆ ಈ ಜ್ಞಾನಿ ಜ್ಞಾನದಲ್ಲಿರುವವನು, ತು ಆದರೆ, ಆತ್ಮ ಏವ ನನ್ನಂತೆಯೇ ಎಂದು, ಮೇ ನನ್ನ, ಮತಂ ಅಭಿಪ್ರಾಯ, ಅಸ್ಥಿತಃ ನೆಲೆಸಿದವನು, ಸಹ ಅವನು, ಹೀಂ ಖಂಡಿತವಾಗಿಯೂ, ಯುಕ್ತ ಆತ್ಮ, ಆತ್ಮ ಅಂದ್ರೆ ಭಕ್ತಿ ಸೇವೆಯಲ್ಲಿ ನಿರತನಾಗಿರುವವನು, ಮಾಂ ನನ್ನಲ್ಲಿ, ಏವ ಖಂಡಿತವಾಗಿಯೂ, ಅನುತ್ತಮಂ ಉತ್ತಮ ಅತ್ಯಂತ ಸಾರಿ ಅತ್ಯುತ್ತಮ ಗತಿಂ ಗತಿಯಾದ. ಅಂದ್ರೆ ಈಗೇನು ನಿಮ್ ಜೊತೆ ಇರೋನ್ ಮಾತ್ರ ಇಷ್ಟನಾ, ಮಿಕ್ದವ್ರು ಯಾರು ಇಷ್ಟ ಇಲ್ವಾ ಅಂತ ಅಂದ್ರೆ, ಹಾಗೇನಿಲ್ಲ ಅರ್ಜುನ. ಹಾಗಂತ ನೀನು ತಿಳ್ಕೋಬೇಡ, ನನಗೆ ಎಲ್ರೂ ಒಂದೇ. ಏತ ಸರ್ವೇ ಉದ್ಧಾರಃ ಏವಹ. ಅಂದ್ರೆ ಈ 4 ಮಂದಿ ಇದ್ದಾರಲ್ಲ, ಅಂದ್ರೆ ಮೊದಲನೆಯವರು ಕಷ್ಟ ಕಾರ್ಪಣ್ಯದಲ್ಲಿ ಇರೋರು ನನ್ನನ್ನ ಬೇಡ್ತಾರೆ, ಕೆಲವರು ಹಣಕ್ಕಾಗಿ, ಕೆಲವರು ಜ್ಞಾನಕ್ಕಾಗಿ, ಇನ್ನು ಕೆಲವರು ನೀನೇ ಬೇಕು ಅಂತ ಜ್ಞಾನಿಯಾಗಿರೋನು.
ಜ್ಞಾನಕ್ಕಾಗಿ ಬೇಡವನು ಜ್ಞಾನಿ ಅಲ್ಲ, ಜ್ಞಾನಿ ಆಗಿರುವವನು ನೀನೇ ಬೇಕು ಅಂತ ಬೇಡುವವನು ಜ್ಞಾನಿ. ಹಾಗಾಗಿ ಈ ನಾಲ್ವರಿದ್ದಾರಲ್ಲ, ಈ ನಾಲ್ವರು ಶ್ರೇಷ್ಠರೇ. ಬಿಕಾಸ್ ಅವರೆಲ್ಲರೂ ನನ್ನ ಮಕ್ಕಳು. ನನ್ನಿಂದ ದೂರ ಹೋಗಲು ಸಾಕಷ್ಟು ಅವಕಾಶ ಈ ಭೂಲೋಕದಲ್ಲಿ ಇದೆ. ಯಾಕಪ್ಪ ಈ ಭೂಲೋಕದಲ್ಲಿದೆ ಅಂದ್ರೆ, ಈಗ ಕಷ್ಟ ಬಂದಾಗ ಅವರು ಬೇರೆ ಯಾರ ಹತ್ರನೋ ಹೋಗಿ ಕೇಳ್ಬೋದು. ನಾನು ಆಗ್ಲೇ ಹೇಳದ್ನಲ್ಲ, ಗಣಪತಿಯನ್ನ ಕ್ಷಿಪಪ್ರಸಾದ ಅಂತ ಹೇಳ್ತಾರೆ, ಹಾಗೆ ಶಿವನನ್ನ ಭೋಲೇನಾಥ ಅಂತ ಕೇಳ್ತಾರೆ, ಹಾಗೆ ನಿಮಿಷಾಂಬ ದೇವಿ ಇದ್ದಾಳೆ, ಅಂದ್ರೆ ದುರ್ಗಾದೇವಿ ಇದ್ದಾಳೆ, ಕ್ಷಣಾಂಬಿಕಾ, ನಿಮಿಷಾಂಬ, ಲಕ್ಷ್ಮಿ, ಈ ರೀತಿ ಅತ್ಯಂತ ಬೇರೆ ದೇವತೆಗಳಿದ್ರೂ ಸಹ ಅವರು ನನ್ನ ಬಳಿನೇ ಕೇಳ್ತಾರೆ ಅಂತ ಅಂದ್ರೆ, ಏನೇ ಕಷ್ಟ ಬರ್ಲಿ, ದುಃಖ ಬರ್ಲಿ, ನನ್ನನ್ನೇ ಆಶ್ರಯಿಸ್ತಾರೆ ಅಂತ ಅಂದಾಗ, ಅಷ್ಟೇ ಅಲ್ಲ, ಅವ್ರಿಗೆ ಗೊತ್ತು ನಾನು ಕೊಟ್ರೆ ಮತ್ತೆ ಕಸಿದ್ಕೊಳ್ಳೋದಿಲ್ಲ ಅಂತ. ಅಂದ್ರೆ ಕೃಷ್ಣ ಬೇಗ ಯಾವ ವರವನ್ನ ಯಾರಿಗೂ ಸಹ ಕೊಡೋದಿಲ್ಲ. ಬಟ್ ಒನ್ಸ್ ಅವನ್ ಕೊಟ್ಟ ಅಂದ್ರೆ ಲೈಫ್ ಲಾಂಗ್ ವ್ಯಾಲಿಡಿಟಿ ಅಂತಾರಲ್ಲ, ಆ ರೀತಿ ಲೈಫ್ ಲಾಂಗ್ ವ್ಯಾಲಿಡಿಟಿ. ಹೇಗೆ ದ್ರೌಪದಿಗೆ ಹೇಳ್ತಾನೆ ಕೃಷ್ಣ, ದ್ರೌಪದಿ ನಾನು ನಿನ್ನ ಸಹೋದರ ಅಂತ ಕರಿಬೋದಾ ಅಂತ ಅಂದಾಗ, ಖಂಡಿತ ನೀನ್ ಕರಿಬಹುದು, ನಿನ್ನ ಪ್ರತಿಯೊಂದು ಕಷ್ಟದಲ್ಲಿ ಹೆಜ್ಜೆ ಹೆಜ್ಜೆಯಲ್ಲಿ ನಾನಿರ್ತೀನಿ ಅಂತ. ಅದೇ ರೀತಿ ಮಹಾಭಾರತ ಮುಗಿಯುವ ಕೊನೆಯವರೆಗೂ ಭಗವಂತ ದ್ರೌಪದಿಯ ಹೆಜ್ಜೆ ಹೆಜ್ಜೆಯಲ್ಲಿರ್ತಾನೆ. ಅದರಲ್ಲೂ ಆಕೆ ವನವಾಸಕ್ಕೆ ಹೋದಾಗ ಏನೆಲ್ಲ ಕಷ್ಟಗಳು ಬರುತ್ತೆ, ಎಲ್ಲಾ ಕಷ್ಟದಲ್ಲೂ ಸಹ ಪಾರು ಮಾಡೋದಿಕ್ಕೆ ಕೃಷ್ಣ ಇರ್ತಾನೆ. ಈ ರೀತಿ ಜೀವನದಲ್ಲಿ ಏನೇ ಬಂದ್ರು ನನ್ನನ್ನೇ ಮತ್ತೆ ಮತ್ತೆ ಅವರು ನನ್ನನ್ನ ಆಶ್ರಯಿಸ್ತಾರೆ ಅಂತ ಅಂದ್ರೆ, ಅವರೆಲ್ಲರೂ ಸಹ ನನ್ನ ಭಕ್ತರೇ. ಅಷ್ಟೇ ಅಲ್ಲ, ಜ್ಞಾನಿ ತತ್ವೈವ ಮೇ ಮತಂ, ಅಂದ್ರೆ ಜ್ಞಾನಿಯನ್ನ ನಾನೇ ಅಂತ ತಿಳಿದವನು, ಹಾಗೂ ನಿನ್ನ ಸಂಕಲ್ಪವೇ ನನ್ನ ಸಂಕಲ್ಪ ತಂದೆ, ನೀನ್ ಏನು ಶ್ರೇಷ್ಠತೆಯನ್ನ ಹೊಂದಿದ್ದೀಯಾ, ಹಾಗಾಗಿ ಆ ನಿನ್ನ ಶ್ರೇಷ್ಠತೆಯನ್ನ ನಾನು ಶರಣಾಗಿದ್ದೀನಿ. ನಿನ್ನ ನಾ ಅಂದ್ರೆ ಆ ಜ್ಞಾನಿಯಾಗಿರುವವನಲ್ಲಿ ಭಗವಂತ ಸನ್ನಿಹಿತನಾಗಿರ್ತಾನೆ ಅಂತ ಹೇಳ್ತಾ ಹೋಗ್ತಾರೆ. ಹಾಗೇನೆ ಭಾಗವತದಲ್ಲಿ ಒಂದು ಪ್ರಸಂಗದಲ್ಲಿ ಹೇಳ್ತಾ ಹೋಗ್ತಾರೆ, ಜ್ಞಾನಿಗಳು ಅಂತ ಅಂದ್ರೆ ಭಗವಂತ ಹೇಳ್ತಾನಂತ, ಅವರು ನನ್ನ ಪ್ರತಿಮೆ. ಅಂದ್ರೆ ಚಲಿಸ್ತಾ ಇರೋ ಪ್ರತಿಮೆಗಳು, ಭಗವಂತನ ಪ್ರತಿಮೆಗಳು ಜ್ಞಾನಿಗಳು ಅಂತ ಹೇಳ್ತಾರಂತೆ. ಆದರೆ ಜ್ಞಾನಿಯೇ ಬೇರೆ, ನಾನೇ ಬೇರೆ. ಆದರೆ ಜ್ಞಾನಿಗಳಲ್ಲಿ ವಿಶೇಷವಾಗಿ ನಾನಿದ್ದೇನೆ. ಜ್ಞಾನಿ ತತ್ವೈವ ಅಂದ್ರೆ ಜ್ಞಾನಿಯಲ್ಲಿ ನಾನು ಇದ್ದೇನೆ ವಿಶೇಷವಾಗಿ ಅಂತ ಹೇಳ್ತಾ ಹೋಗ್ತಾರೆ. ಹಾಗೆ ಇಲ್ಲಿ 3ನೇ ಪಾದದಲ್ಲೂ ಭಗವಂತ ಹೇಳ್ತಾ ಹೋಗ್ತಾನೆ, ಅಸ್ಥಿತಸ್ ಅಸ್ಥಿತಸ್ ಹಿ ಯಥಾತ್ಮ, ಅಂದ್ರೆ ಅವನು ಯುಕ್ತನಾದ ಆತ್ಮ, ಹಾಗಾಗಿ ಅವನು ಜ್ಞಾನಿ ಅಂತ ಇಲ್ಲಿ ಹೇಳ್ಕೊಡ್ತಾ ಹೋಗ್ತಾನೆ. ಹಾಗೇನೆ ನನ್ನಲ್ಲಿ ಮನಸ್ಸಿಡುವವ ಜ್ಞಾನಿ. ಹೇಗೆ ಇವನು ಮನ್ಸಿಡ್ತಾನಪ್ಪ ಅಂತ ನೋಡೋದಾದ್ರೆ, ಅವನ ಚಿಂತೆಯಲ್ಲಿ ನಾನಿರ್ತೀನಿ. ಹಾಗೆ ಈ ಚಿಂತೆ ಹಾಗೂ ಅವನ ಸರ್ವ ಕಾರ್ಯಗಳಲ್ಲಿ ಭಗವಂತನಿಗೆ ಯಾಕೆ ಸಮರ್ಪಿಸ್ತಾನೆ ಅಂತ ನೋಡೋದಾದ್ರೆ, ಅದು ಕೇವಲ ಅವನ ಅನುಭವದಿಂದ. ಅಂದ್ರೆ ಭಗವಂತನ ಬಗ್ಗೆ ಅವನಿಗೆ ಅಷ್ಟೊಂದು ಅನುಭವ ಇರುತ್ತೆ, ಅಷ್ಟೊಂದು ಜ್ಞಾನ ಇರುತ್ತೆ. ಹಾಗಾಗಿ ಭಗವಂತ ನೀನೇ ಬೇಕು ಅಂತ ಅವನು ಕೇಳ್ಕೊಳ್ತಾನೆ. ಹಾಗಾಗಿ ಇಲ್ಲಿ ಹೇಳ್ತಾ ಹೋಗ್ತಾನೆ, ಮಾಮೇ ವಾತುತ್ತಂ ಮಾಂ ಗತಿಂ, ಅಂದ್ರೆ ದೇವರಿಗಿಂತ ಬೇರೆ ಯಾರೂ ಇಲ್ಲ, ಅವನೇ ಆಶ್ರಯದಾತ, ಭಗವಂತ ನೀನೇ ಗತಿ ಅಂತ ನನ್ನನ್ನ ಆಶ್ರಯಿಸ್ತಾನೆ. ಹಾಗಾಗಿ ನಾನು ಅವನನ್ನ ಹೇಗೆ ಬಿಡುವುದಕ್ಕೆ ಸಾಧ್ಯ? ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಮತ್ತೆ ಭಾಗವತದಲ್ಲೇ ಬರುತ್ತೆ. ನಮ್ಮ ಭಕ್ತ ಅಂಬರೀಷನ ಕತೆ ಬರುತ್ತೆ. ಭಕ್ತ ಅಂಬರೀಷ ಅಂತ ತಕ್ಷಣನೇ ನಮಗೆ ಗೊತ್ತು, ಆತ ಏಕಾದಶಿ ವ್ರತವನ್ನ ಮಾಡ್ತಾ ಇದ್ದವನು, ಹಾಗೂ ದ್ವಾದಶಿಯ ಪಾರಣೆಯನ್ನ ಮಾಡಬೇಕು ಅಂದಾಗ ಆ ದುರ್ವಾಸರು ಬರ್ತಾರೆ. ದುರ್ವಾಸರು ಬಂದು ನಾವು ಸ್ನಾನ ಮಾಡ್ಕೊಂಡ್ ಬರ್ತೀನಿ ಇರು ಅಂತ ಹೇಳಿ ಹೋಗಿ ಅವನ ವ್ರತವನ್ನ ಭಂಗ ಮಾಡ್ಬೇಕು ಅಂತಾನೆ ಬರ್ತಾರೆ ಅವರು. ಆ ರೀತಿ ಬಂದಾಗ ಅವನು ಭಗವಂತನ ತೀರ್ಥವನ್ನ ಸೇವನೆ ಮಾಡ್ಬಿಡ್ತಾನೆ. ಅಂದ್ರೆ ಅವ್ರ ಜೊತೆ ಊಟ ಮಾಡೋಣ ಅಂತ ಅಷ್ಟಕ್ಕೆ ಕೋಪ ಮಾಡ್ಕೊಂಡು ಅವನಿಗೆ ಶಾಪವನ್ನ ಕೊಟ್ಟಾಗ, ದುರ್ವಾಸರಿಗೆ ಅಟ್ಟಿಸಿಕೊಂಡಿದ್ದು ಬಂದಿದ್ದು ಸುದರ್ಶನ ಚಕ್ರ.
ಅಯ್ಯೋ ದೇವ! ಸುದರ್ಶನ ಚಕ್ರ ಬಂತಲ್ಲ ಅಂತ ಹೇಳಿ ಶಿವನ ಮೊರೆ ಹೋಗ್ತಾನೆ, ಬ್ರಹ್ಮನ ಮೊರೆ ಹೋಗ್ತಾನೆ. ಕೊನೆಗೆ ವಿಷ್ಣುವಿನ ಮೊರೆನೇ ಹೋಗ್ತಾನೆ. ಭಗವಂತ ನಿನ್ ಚಕ್ರ ಬರ್ತಾ ಇದೆ ದಯವಿಟ್ಟು ನನ್ನನ್ನ ಕಾಪಾಡು ಅಂತ. ಆಗ ಭಗವಂತ ಎಷ್ಟು ಸುಂದರವಾದ ಪದವನ್ನ ಹೇಳ್ತಾನೆ ಅಂತ ಅಂದ್ರೆ, ಅಹಂ ಭಕ್ತ ಪರಾಧೀನ. ಅಂದ್ರೆ ನಾನು ಭಕ್ತರ ಪರಾಧೀನನಾಗಿದ್ದೀನಿ. ಹಾಗಾಗಿ ನೀನು ಹೋಗಿ ಅಂಬರೀಷನ್ನೇ ಕೇಳ್ಕೊ ಹೋಗು ಅಂತ ಹೇಳಿದಾಗ, ಅಂಬರೀಷನನ್ನ ಅವನ ಕ್ಷಮೆ ಕೇಳಿದಾಗ ಮಾತ್ರ ಆ ಸುದರ್ಶನ ಚಕ್ರ ಶಾಂತವಾಗತ್ತೆ. ಈ ಕಥೆ ತುಂಬಾ ಉದ್ದ ಇದೆ. ನಾನು ತುಂಬಾ ಶಾರ್ಟ್ ಆಗಿ ಹೇಳ್ದೆ. ಯಾಕೆಂದ್ರೆ ಸಮಯದ ಅಭಾವದಿಂದ. ಹಾಗಾಗಿ ಇಲ್ಲಿ ನನ್ನ ಭಕ್ತರೇ ಅಂದ್ರೆ ನನ್ನ ಭಕ್ತರಿಗೆ ನಾನೇ ಗತಿ ಅಲ್ವಾ? ಈಗ ಅಪ್ಪ ಅಮ್ಮ ಹೇಳ್ತಾರಲ್ಲ, ನನ್ ಮಕ್ಳಿಗ್ ನಾನೇ ಅಲ್ವೇನ್ರಿ, ನಾನೇ ಕೈ ಬಿಟ್ಬಿಟ್ರೆ ಹೇಗ್ರಿ? ಮಕ್ಳು ಒಳ್ಳೆಯವರೋ ಕೆಟ್ಟವರೋ ಹೆತ್ತವರಿಗೆ ಹೆಗ್ಣ ಮುದ್ದಪ್ಪ. ಹಾಗಾಗಿ ನಾನು ಕೈ ಬಿಟ್ಬಿಟ್ರೆ ನನ್ ಮಕ್ಳಿಗೆ ಯಾರ್ ಗತಿ ಅಂತ ಹೇಗೆ ಅಪ್ಪ ಅಮ್ಮ ಹೇಳ್ತಾರೆ, ಹಾಗೆ ಭಗವಂತ ಹೇಳ್ತಾ ಇದ್ದಾನೆ, ನನ್ನ ಭಕ್ತರಿಗೆ ನಾನೇ ಗತಿ ಅಲ್ವಾ? ನೋಡಿ, ಅಂದ್ರೆ ನಮ್ಮ ಭಕ್ತಿ ಅಷ್ಟರ ಮಟ್ಟಿಗೆ ಇರ್ಬೇಕು. ನಾನು ಅವ್ರನ್ನ ಎಂದೂ ಸಹ ಕೈ ಬಿಡೋದಿಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಮಾಂ ಗತಿಂ ಅಂದ್ರೆ ನಾನೇ ಅವರಿಗೆ ಗತಿ. ಅಂದ್ರೆ ನಾನು ಅವ್ರನ್ನ ಎಂದೂ ಸಹ ಕೈ ಬಿಡೋದಿಲ್ಲ. ಹಾಗಿದ್ರೆ ಇಂತಹ ಜ್ಞಾನಿಗಳು ಸಿಗುವುದು ಬಹಳ ಕಷ್ಟ ಅಂತನೂ ಸಹ ಹೇಳ್ತಾ ಹೋಗ್ತಾರೆ. ಅಂದ್ರೆ ಜ್ಞಾನಿಗಳ ಕೈಯನ್ನ ಭಗವಂತ ಬಿಡೋದಿಲ್ಲ. ಆದ್ರೆ ಈ ತರಹದ ಜ್ಞಾನಿಗಳು ಸಿಗ್ತಾರಾ? ಸಿಕ್ಕೋದಿಲ್ವಂತೆ. ತುಂಬಾ ಕಷ್ಟ ಅಂತೆ. ನೋಡೋಣ, ಭಗವಂತ ನಮ್ಮನ್ನು ಪ್ರೀತಿಸುವಂತಹವನಾಗ್ಲಿ ಅಂತ ಹೇಳಿ ಭಗವಂತನಿಗೆ ಶರಣಾಗೋಣ. ಏಕೆಂದ್ರೆ ಭಗವಂತ ಹೇಳ್ಬಿಟ್ಟಿದ್ದಾನೆ, ಎಲ್ಲವನ್ನ ನಾನೇ ಕೊಡ್ತೀನಿ ಅಂತ. ಹಾಗಾಗಿ ಅವನ ಭಕ್ತಿಯನ್ನೂ ಸಹ ಭಗವಂತ ಕೊಡ್ಲಿ, ಹಾಗೂ ನಮ್ಮಲ್ಲಿರುವಂತಹ ಅಜ್ಞಾನವನ್ನ ಅವನು ಓಡಿಸ್ಲಿ ಅಂತ ಕೇಳ್ತಾ, ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು ಅಂತ ಹೇಳಿ ಇವತ್ತಿನ ಸೆಷನ್ ನ ಮುಗಿಸೋಣ. ಥ್ಯಾಂಕ್ ಯು.